ಸ್ನೇಹಿತರೆ ನಮಸ್ಕಾರ. ಬ್ರಹ್ಮದ ಮುಖಾಮುಖಿ ಮಾತುಕತೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಮಾತುಕತೆಯ ಅತಿಥಿಯಾಗಿ ನಮ್ಮ ಜೊತೆಗಿರುವಂಥವರು ಹಿರಿಯ ಯಕ್ಷಗಾನ ಕಲಾವಿದರು ಹೌದು, ಲೇಖಕರು ಹೌದು, ಮತ್ತು ಸೋಲಾರ್ ಅಂದರೆ ಸೂರ್ಯ ಇಂಧನದಲ್ಲಿ ಸೂರ್ಯಶಕ್ತಿಯನ್ನು ಬಳಸುವ ಕಂಪನಿಯ CEO ಆಗಿ ಕೂಡ ಅಂದರೆ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಮೋಹನ್ ಹೆಗ್ಡೆಯವರನ್ನು ನಾನು ಈ ಮಾತುಕತೆಗೆ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಈ ಮಾತುಕತೆ ಈ 3 ವಿಷಯಗಳಿಗೆ ಸಂಬಂಧಪಟ್ಟಂಗೆ ಇರ್ತದೆ. ಯಕ್ಷಗಾನ, ಮುಖ್ಯವಾಗಿ ಯಕ್ಷಗಾನ ಮತ್ತು ಸಾಹಿತ್ಯ, ಪೂರಕವಾಗಿ ನಿಮ್ಮ ಉಳಿದ ಆ್ಯಕ್ಟಿವಿಟೀಸ್ ಚಟುವಟಿಕೆಗಳ ಬಗ್ಗೆ ಇರ್ತದೆ. ಸೊ ನನಗೆ ನಿಮ್ಮ ಯಕ್ಷಗಾನದ ಆಸಕ್ತಿ ಆರಂಭದ ದಿನಗಳನ್ನು ನೆನಪು ಮಾಡ್ಕೊಳ್ಳೋದ್ರೆ ಹೆಂಗೆ ನೆನಪು ಮಾಡ್ಕೊಳ್ತೀರಿ? ಯಕ್ಷಗಾನದಲ್ಲಿ ನಮ್ಮ ತಂದೆಯವರು ಬಹಳ ಮೊದಲಿಂದ ತಾಳಮದ್ದಲೆಯ ಅರ್ಥಧಾರಿಗಳಾಗಿ, ಕರ್ಕಿ ಮೇಳದಲ್ಲಿ ವೇಷಧಾರಿಗಳಾಗಿ ಕೆಲಸ ಮಾಡ್ತಾಯಿದ್ರು. ಹಾಗಾಗಿ ಅವರಿಂದ ನನಗೆ ಆ ಕಲೆಯ ಬಗ್ಗೆ ಸಹಜವಾಗಿ ಬಂದಿರಬೇಕು. ಡಿಗ್ರಿ ಮುಗಿಸುವವರೆಗೆ ನಾನು ವಿಶೇಷವಾಗಿ ಯಕ್ಷಗಾನದಲ್ಲಿ ಯಾವುದೇ ರೀತಿಯ ಆಸಕ್ತಿಯನ್ನು ಹೆಚ್ಚು ಹೊಂದಿದವನಲ್ಲ. ಅಲ್ಲೋ ಅಪರೂಪಕ್ಕೊಂದೆರಡು ಆಟಗಳನ್ನು ನೋಡ್ತಿದ್ದೆ. ಡಿಗ್ರಿ ಮುಗಿದು ಬೆಂಗಳೂರಿಗೆ ಬಂದಾಗ ಕೆನರಾ ಬ್ಯಾಂಕ್ನವರು ಒಂದು ಕಾರ್ಯಕ್ರಮ ಮಾಡಿದರು. ಯಕ್ಷಗಾನ ಆಸಕ್ತರಿಗೆ ಕಲಿಸುವ ಒಂದು ಕೆಲಸವನ್ನು ಮಾಡ್ತೇವೆ ಅಂತ ಕ್ಲಾಸ್. ಆಗ ಅದು ಬ್ಯಾಂಕ್ ಸ್ಟಾಫಿಗೆ ಅಂತಿತ್ತು. ನಾನು ಹೀಗೆ ಸಹಜವಾಗಿ ಅಲ್ಲಿ ಪರಿಚಯ ಇತ್ತು ಅಂತ ಒಬ್ಬರಿಗೆ ಮಾತಾಡಿ, ನಮಗೂ ಕಲಿಸ್ತೀರಾ ಸರ್ ಅಂತ ಕೇಳಿದೆ. ಹೆಚ್ಚು ಜನರಿಗೆ ಆಗೋದಿಲ್ಲ, ಆದ್ರೆ ನೋಡೋಣ ನೀವು ಬನ್ನಿ ಅಂತಂದರು. ಹಾಗೆ ಅಲ್ಲಿ ಹೋದೆ. ಅಲ್ಲಿ ಹೋದಾಗ ಯಕ್ಷ ದೇಗುಲ ಬೆಂಗಳೂರಲ್ಲಿದೆ, ಕೆ ಮೋಹನ್ ಅವರು ನಡೆಸ್ತಾ ಇರೋದು. ಅದರಲ್ಲಿ ಅವರು ನಮಗೆ ಕಲಿಸುವ ಮನಸ್ಸು ಮಾಡಿದರು. ಹಾಗೆ ಕಲಿತೆ. ಆದರೆ ಪೂರ್ಣ ಅಲ್ಲಿ ಆಗಲಿಲ್ಲ. ಒಂದಿಷ್ಟು ಹಂತ ಕಲಿತ ಮೇಲೆ ನಾನು ಊರಿಗೆ ಹೋಗಬೇಕಾಯಿತು ನನ್ನ ವೃತ್ತಿ ಸಂಬಂಧದಲ್ಲಿ. ಅಲ್ಲಿ ಹೋದಾಗ ನನಗೆ ಕೆರೆಮನೆ ಮಹಾಬಲ ಹೆಗಡೆಯವರು ಯಕ್ಷಗಾನದ ಒಬ್ಬ ಧೀಮಂತ ಕಲಾವಿದರು. ಹೌದು, ಅವ್ರ ಸಂಪರ್ಕ ಬಂತು. ಅವ್ರ ಸಂಪರ್ಕ ಬಂದ ಮೇಲೆ ಯಕ್ಷಗಾನದ ಕುರಿತಾದ ಚಿಂತನೆ, ಅದರ ಮಹತ್ವ, ಅದರ ವಿಸ್ತಾರ, ಇವುಗಳ ಬಗ್ಗೆ ಒಂದು ಹೊಸ ಲೋಕವೇ ತೆರೆದ ಹಾಗಾಯಿತು. ಅಲ್ಲಿಂದ ಅದರ ವಿಷಯದಲ್ಲಿ ಹೆಚ್ಚು ಕ್ರಿಯಾಶೀಲವಾಗಿ ತೊಡಗಿಕೊಂಡದ್ದು. ಹಾಗಾಗಿ ಯಕ್ಷಗಾನದ ಬಗ್ಗೆ ಆಸಕ್ತಿ ಮೂಡಲಿಕ್ಕೆ ಕಾರಣಗಳು ಹೀಗೆ ಬೆಳೆದದ್ದು ಹೀಗೆ. ಸೊ ಅಂದರೆ ನನಗೆ ಕುತೂಹಲ ಅಂದರೆ, ನೀವು ಯಕ್ಷಗಾನ, ನಿಮ್ಮ ತಂದೆಯವರು ಯಕ್ಷಗಾನದಲ್ಲಿ ಇದ್ದರು ಮತ್ತು ಅದು ಮಾಡ್ತಾಯಿದ್ರು, ಅದರಲ್ಲಿ ಪಾತ್ರವಹಿಸ್ತಾ ಇದ್ದರು ಅಂತ ಹೇಳಿದಿರಿ. ನಿಮ್ಮ ಬಾಲ್ಯದ ನೆನಪಿನಲ್ಲಿ ಯಕ್ಷಗಾನವನ್ನು ನೆನಪಿಸ್ಕೊಳ್ಳೋದಾದರೆ ಹೇಗೆ? ನನ್ನ 4ನೇ ತರಗತಿಯಲ್ಲಿ ನಾನಿರುವಾಗ ತಂದೆಯವರೇ ಒಂದು ಕ್ಲಾಸಲ್ಲಿ ಒಂದು ಯಕ್ಷಗಾನ ಮಾಡಿಸಿದ್ರು, ವೀರವೃಷಸೇನ ಅಂತ. ಅದರಲ್ಲಿ ಕೃಷ್ಣನ ಪಾತ್ರ ಮಾಡಿದ್ದೆ ನಾವು. ಓಕೆ. ಆ ಕಾಲದಲ್ಲಿ ಚಂಡೆಯೇ ಇರಲಿಲ್ಲ ಬಳಕೆಯಲ್ಲಿ. ಆಗ ತಾಸ್ಮಾರ್ ಅಂತ ಒಂದು ವಾದ್ಯ ಇತ್ತು. ಆ ತಾಸ್ಮಾರ್ ವಾದ್ಯದಿಂದ ಮಾಡ್ತಿದ್ರು ಆವಾಗ. ಅದರ ನಂತರ ಚಂಡೆ ಹೆಚ್ಚು ಪ್ರಚಾರಕ್ಕೆ ಬಂತು. ಸೊ ಅದು ನನ್ನ ಮೊದಲನೆಯ ಯಕ್ಷಗಾನದ ರಂಗಸ್ಥಳದ ವೇಷ. ಕಾಲೇಜಿಗೆ ಹೋಗುವಾಗ ತಾಳಮದ್ದಲೆಯಲ್ಲಿ ಮೊದಲು ವೇಷ ಮಾಡಿದ್ದೆ. ಅವಾಗ ಮೂರೂರು ದೇವರ ಹೆಗಡೆಯವರು, ಕಡತೋಕ ಮಂಜುನಾಥ್ ಭಾಗವತರು. ಕಡತೋಕ ಭಾಗವತರಿಗೆ ಪೆಟ್ಟಾಗಿ ಆನಂತರ ಅವರು ಮೊದಲು ಭಾಗವತಿಗೆ ಮಾಡಿದ್ದು ಅಲ್ಲಿ ಮೂರೂರು ಹತ್ರ. ಅಲ್ಲಿ ಆ ಪ್ರಸಂಗದಲ್ಲಿ ನಾವು ಅರ್ಥ ಹೇಳಿದ್ದೆ. ಅದು ಅಲ್ಲಿಂದ ಮೊದಲು. ಸೊ ಈಗ ನೀವು ವೇಷ ಹಾಕುವುದು ಮತ್ತು ಅರ್ಥ ಹೇಳೋದು ಎರಡರಲ್ಲಿ ಕೂಡ ನೀವು ಮಾಡ್ತೇವೆ. ವಿಶೇಷ ಪರಿಣಿತಿಯನ್ನು ಹೊಂದಿರುವಂಥದ್ದು ಮತ್ತು ತುಂಬ ದೊಡ್ಡವರ ಜೊತೆಗೆ ಎದುರಾಳಿಯಾಗಿ ಜೊತೆ ಕೂತು ಮಾತಾಡಿದೆ, ಆ ಅನುಭವಗಳನ್ನು ಶೇರ್. ದೊಡ್ಡ ಯೋಗ ಸರ್ ಅದು. ನಿಜವಾಗಿಯೂ ಯೋಗ ಮತ್ತು ಭಾಗ್ಯ ಅಂತ ಹೇಳಬೇಕು. ಯಕ್ಷಗಾನದಲ್ಲಿ ರಂಗಸ್ಥಳದಲ್ಲಿ ನಾನು ಮಹಾಬಲ ಹೆಗಡೆಯವರೊಟ್ಟಿಗೆ, ಅವರ ಮಗ ರಾಮ ಹೆಗಡೆಯವರೊಟ್ಟಿಗೆ, ವಿಷ್ಣು ಹೆಗಡೆಯವರೊಟ್ಟಿಗೆ, ಆಮೇಲೆ ಕೃಷ್ಣಯಾಜಿಯವರೊಟ್ಟಿಗೆ, ಕೊಂಡದಕೊಳ್ಳಿಯವರೊಟ್ಟಿಗೆ, ಹೀಗೆ ವಿನಾಯಕ್ ಹೆಗಡೆ ಕಲಗದ್ದೆಯವರೊಟ್ಟಿಗೆ, ಇದೆಲ್ಲ ದೊಡ್ಡ ದೊಡ್ಡ ಕಲಾವಿದರುಗಳು. ಇವರು ನಮ್ಮ ಕೆ ಗೋವಿಂದ ಭಟ್ರು ತೆಂಕಿನವರು, ಅವರು ಬಡಗೆ ವೇಷ ಮಾಡಿದಾಗ ಅಲ್ಲಿ ವಾಸುದೇವ ಸಾಮಗ್ರೊಟ್ಟಿಗೆ, ಕೊಳ್ಳೂರ ಕೈಕೇಯಿಯ ಜೊತೆಯಲ್ಲಿ ಒಂದು ಲಕ್ಷ್ಮಣ, ಹೀಗೆ ದೊಡ್ಡ ದೊಡ್ಡರೊಟ್ಟಿಗೆ ಬಂದಿದೆ. ಅಲ್ಲಿ ಬಂದಾಗ ಜವಾಬ್ದಾರಿ ಹೆಚ್ಚಾಗತ್ತೆ. ಎಲ್ಲಿಯೋ ಮನಸ್ಸಲ್ಲಿ ಒಂದು ಅಳಕಿರುತ್ತೆ. ಅವರು ಆ ಕ್ಷೇತ್ರದ ಪರಿಣಿತರು, ನಾವು ಆ ಕ್ಷೇತ್ರದಲ್ಲಿ ಪರಿಣಿತಿ ಇದ್ದದ್ದಲ್ಲ. ಆದರೂ ಆಸಕ್ತಿಯಿಂದ ಮತ್ತು ಪ್ರಯೋಗ ಅಭ್ಯಾಸದಿಂದ ಹೀಗೆ ಹೋಗುವವರು ಸ್ವಲ್ಪ ಅಳಕಿರುತ್ತೆ. ಆದರೆ ಅದು ಅವರ ದೊಟ್ಟಿಗೆ ವೇಷ ಮಾಡುವುದೇ ಒಂದು ಅನುಭವ. ಸಹಜವಾಗಿ ಆ ಪಾತ್ರದ ನಡೆ, ಅದರ ಶೀಲ ಸ್ವಭಾವಗಳು ಇವೆಲ್ಲ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಬಟ್ ಅದಕ್ಕಾಗಿ ವಿಶೇಷ ತಯಾರಿ ಅಂತ ಮಾಡಬೇಕಾಗುತ್ತಾ? ಅಭ್ಯಾಸವೇ ಬೇಕು, ಸಾಧನೆ. ಎಲ್ಲಿಯೂ ಒಂದು ಪ್ರಸಂಗಕ್ಕೆ ನಡೆ ಇರುತ್ತೆ.
ಆ ನಡೆ ತಪ್ಪಿದ್ರೆ ರಂಗಸ್ಥಳದ ಎಲ್ಲ ಅಸ್ತವ್ಯಸ್ತ ಆಗತ್ತೆ. ಅದೊಂದು ರೀತಿ ಫ್ರೇಮ್ ಇದ್ದ ಹಾಗೆ. ಆ ಫ್ರೇಮ್ನ ಒಳಗೆ ಕೆಲಸ ಮಾಡಬೇಕು. ಏನು ಪ್ರತಿಭೆ ತೋರಿಸೋದಾದರೂ ಆ ಫ್ರೇಮ್ನ ಒಳಗೆ ಮಾಡಬೇಕು. ನಮ್ಮಿಂದ ತಪ್ಪಾಗಬಾರ್ದಲ್ಲ ಹೇಳುವ ಜಾಗೃತಿ ಸ್ವಲ್ಪ ಹೆಚ್ಚು ಕೊಡುತ್ತೆ. ನೀವೀಗ ಮಹಾಬಲ ಹೆಗಡೆಯವರ ವಿಷಯ ಪ್ರಸ್ತಾಪ ಮಾಡಿದ್ರಿ. ಹೌದು, ಯಕ್ಷಗಾನದ ಮೇರು ಕಲಾವಿದ ಅವರು. ತುಂಬ ಅದ್ಭುತವಾದ ಸ್ಟೇಜ್ ಮೇಲೆ ನಾನು ಅವರನ್ನು ನೋಡಿದ್ದೇನೆ. ಹಾಗಾಗಿ ನಾನು ಇದನ್ನ ಭಾಳ ಅಧಿಕೃತವಾಗಿಯೂ ಕೂಡ ಹೇಳಬಲ್ಲೆ ನಾನು. ಹೌದು ಹೌದು. ಆ ವಿಷಯದ ಬಗ್ಗೆ ಹೆಚ್ಚು ಪರಿಣಿತಿ ಇಲ್ಲದೆ ಇದ್ರೂ ಕೂಡ ಪ್ರೇಕ್ಷಕನಾಗಿ ವೀಕ್ಷಕನಾಗಿ ನೋಡಿದ ಎಕ್ಸ್ಪೀರಿಯನ್ಸ್ನ ಆಧಾರದ ಮೇಲೆ ಹೇಳ್ಬೋದು ನಾನು. ಅವರ ಜೊತೆಗಿನ ಒಡನಾಟ, ಅದ್ರ ಬಗ್ಗೆ ನೆನಪು ಮಾಡ್ಕೊಳೋದು ಮತ್ತು ಅವರ ಜೊತೆಗಿನ ಒಡನಾಟವೇ ವಿಶೇಷ ನಿಮ್ಮನ್ನು ರೂಪಿಸಿದ್ದು ಕೂಡ, ಮತ್ತು ನೀವು ಅವರಿಗೆ ಮಾಡಿದ ಸಹಾಯ ನೆರವು ಕೂಡ ತುಂಬ ಇದೆ. ಅವೆರಡನ್ನೂ ಇಟ್ಕೊಂಡು ನನಗೆ ಒಂದಿಷ್ಟು ವಿವರವಾಗಿಯೇ ಮಾತಾಡಬೇಕು ಅಂತ ನನಗೆ ಅನಿಸೋದು. ಮಹಾಬಲ ಹೆಗಡೆಯವರಿಗೆ ನಮಸ್ಕಾರ ಮಾಡಿಯೇ ಮಾತು ಪ್ರಾರಂಭ ಮಾಡಬೇಕು. ಯಾಕೆಂದರೆ ಯಕ್ಷಗಾನ ಕಂಡ ಒಬ್ಬ ಮಹಾನ್ ಕಲಾವಿದ. ಹೌದು. ಅವರಿಗಿರುವ ಸಾಧ್ಯತೆಯಲ್ಲಿ ಅವರಿಗೆ ಸಂಗೀತದ ಅನುಭವ, ಸಾಹಿತ್ಯಿಕವಾದ ಅವರ ಆಸಕ್ತಿ ತುಂಬ ಗಾಢವಾದದ್ದು. ತಾಳಗಳ ಮೇಲೆ ಹಿಡಿತ, ರಂಗ ಚಲನೆಗಳ ಮೇಲೆ ಹಿಡಿತ, ರಂಗದ ಮೇಲೆ ಹಿಡಿತ, ಮತ್ತು ವಿಸ್ತಾರವಾದ ಓದು, ಮತ್ತು ಪಾತ್ರದ ಒಳಹೊಕ್ಕು, ಅದರ ಸ್ವಭಾವ ಚಿತ್ರಣದಲ್ಲಿ, ಅದರ ಔಚಿತ್ಯ ಪ್ರಜ್ಞೆಯಲ್ಲಿ ಅವರನ್ನು ಮೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ಪ್ರಮಾಣದ ಆಳ ವಿಸ್ತಾರ. ಕಲಿಸುವುದರಲ್ಲಿ ಅವರು ಬಹಳ ಮುಂದು. ಅವರು ಅಕ್ಷರಶಃ ಮಾರ್ಗದರ್ಶಕರು. ಒಂದು ವ್ಯಕ್ತಿಯಲ್ಲಿ ಏನು ಶಕ್ತಿ ಇದೆ ಅದನ್ನು ಹೊರತರುವುದರಲ್ಲಿ ಅವರ ಗುರುತ್ವ ಬಹಳ ದೊಡ್ಡದು. ಸುದೀರ್ಘವಾದ ಜೀವನಾನುಭವ ಇದ್ದದ್ರಿಂದ ಮತ್ತು ಹಲವಾರು ಸಮಸ್ಯೆ ಸಂಕಟಗಳನ್ನು ಎದುರಿಸಿ ಬಂದದ್ರಿಂದ ಒಂದು ಪರಿಪಕ್ವವಾದ ಜೀವ ಅದು. ಮಗುವಿನಂತಹ ಮುಗ್ಧ ಮನಸ್ಸು, ಬೆಂಕಿಯಂತಹ ಸ್ವಭಾವ. ಅಂದರೆ ಹತ್ತಿರ ಹೋದರೆ ಸುಡುತ್ತದೆ, ಹತ್ತಿರ ಹೋಗದೇ ಇದ್ದರೆ ನಷ್ಟವೇ ಆಗ್ತದೆ. ಹೌದು. ಆದ್ದರಿಂದ ಬೆಂಕಿಗೆ ಎರಡು ಗುಣಗಳು, ಒಂದು ಬಿಸಿ, ಇನ್ನೊಂದು ಬೆಳಕು. ಸೊ ನೀವು ಬಿಸಿಯನ್ನು ತಡ್ಕೊಂಡ್ರೆ ನಿಮಗೆ ಬೆಳಕು ಸಿಕ್ಕೇ ಸಿಗತ್ತೆ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಹಾಗಾಗಿ ಮಹಾಬಲ ಹೆಗಡೆಯವರು ಅಂತಂದರೆ ನಾನು ಅವರನ್ನು ನನ್ನ ಯಾವತ್ತೂ ಜೀವನದ ಗುರುಗಳವರು. ಕಲೆ ಅದರ ಒಂದು ಭಾಗ ಅಷ್ಟೆ. ಅವರಷ್ಟು ದೊಡ್ಡವರು ಅಂತ. ಅವರು ಯಕ್ಷಗಾನ ಪಾತ್ರವನ್ನು ನೋಡುವುದು ಹೇಗೆ ಕೇಳಿದರೆ ಸಮುಚಿತವಾಗಿರಬೇಕು ಅದು. ತಾನು ತಿಳಿದದ್ದನ್ನೆಲ್ಲ ಆ ಪಾತ್ರದಲ್ಲಿ ಆವತ್ತೇ ಮಾತಾಡ್ತೇನೆ, ಈ ಹಠ ಕಲಾವಿದರಿಗೆ ಇರಬಾರ್ದು ಅಂತ. ಮತ್ತು ಪಾತ್ರೋಚಿತವಾದ ನರ್ತನ ಅವರದ್ದು. ಹೌದು. ಅವರು ನೃತ್ಯ ಮಾಡುವಾಗ ಎದುರು ಇದ್ದ ಪಾತ್ರಧಾರಿ ಸವಾಲು ಮಾಡಿದ ಅಂತ ಈ ಕಡೆ ನೃತ್ಯ ಮಾಡುವುದಿಲ್ಲ. ತನ್ನ ಪಾತ್ರ ಹೇಗೆ ಅದನ್ನು ನೋಡುತ್ತೆ ಹೇಳೋದ್ರ ಮೇಲೆ ಅದನ್ನು ಕಟ್ತಾರೆ. ಹಾಗಾಗಿ ಅವರು ವಹಿಸಿದ ಪಾತ್ರಗಳನ್ನು ತಾವು ಸೂಕ್ಷ್ಮವಾಗಿ ನೋಡಿ ಅದನ್ನು ಕಾಪಿ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅದು ಅಷ್ಟರಲ್ಲೂ ಅಂತಹ ಸೃಜನಶೀಲತೆ ಇದೆ. ಅವರ ಧೋರಣೆಗಳಲ್ಲಿ ಅಂತಹ ಒಂದು ಪಕ್ವತೆ ಇದೆ. ನಿರಂತರ ಅಭ್ಯಾಸಿ. ಅವರು ಒಂದು ಕ್ಷಣವೂ ಅಭ್ಯಾಸ ಇಲ್ಲದೆ ಇರ್ತಾನೆ ಇರಲಿಲ್ಲ. ಅವರ ಚೀಲದಲ್ಲಿ ಯಾವತ್ತೂ ಮಂಕುತಿಮ್ಮನ ಕಗ್ಗದ ಪುಸ್ತಕ ಇದ್ದೇ ಇರ್ತಿತ್ತು. ಅವರು ಎಲ್ಲಿಂದ ಎಲ್ಲಿಗೆ ಪ್ರಯಾಣಕ್ಕೆ ಹೋದರೂ ಅದು ಇದ್ದೇ ಇರ್ತಿತ್ತು. ಹಾಗೆ ಇನ್ನೊಂದು ಯಾವುದಾದ್ರು ಒಂದು ಪುಸ್ತಕ, ಅಷ್ಟು ಪುಸ್ತಕದ ಬಗೆಗೆ ಇದು, ಅದನ್ನೆಲ್ಲ ಅವರು ಅಭ್ಯಾಸ ಮಾಡ್ತಿದ್ರು. ಯಕ್ಷಗಾನವನ್ನು ಮೊಟ್ಟ ಮೊದಲು ಕರ್ನಾಟಕದ ಪ್ರಾತಿನಿಧಿಕ ಕಲೆ ಅಂತ ಘೋಷಣೆ ಮಾಡಿದವರು ಅವರು. ನಾನಾಗ ಕುಮಟಾದ ಹತ್ರ ರಿಪೋರ್ಟರ್ ಆಗಿದ್ದೆ ಸುಮಾರು ಒಂದು 35-40 ವರ್ಷದ ಹಿಂದೆ. ಯಲ್ಲಾಪುರದ ಸಭೆಯಲ್ಲಿ ಅವರು ಅದನ್ನು ಉಲ್ಲೇಖ ಮಾಡಿದರು. ಯಾಕೆ ಯಕ್ಷಗಾನವನ್ನು ಹೇಳಲಿಕ್ಕಾಗೋದಿಲ್ಲ, ಹೇಳಬಾರ್ದು, ನೀವು ಹೇಳಬೇಕು ಅದನ್ನು ಅಂತ. ಅದು ಕೊಟ್ಟ ಕಾರಣಗಳಲ್ಲಿ ಅದು ಶಾಸ್ತ್ರೀಯವಾದ ಕಲೆ ಅಂತ. ಅವರು ಶಾಸ್ತ್ರೀಯ ಶಬ್ದವನ್ನು ಬಳಕೆ ಮಾಡುವಾಗ ಅದು ಜಾನಪದೀಯ ಬೇಸಲ್ಲಿ ಬೆಳೆದ ಶಾಸ್ತ್ರೀಯತೆ ಅಂತ. ಅದು ಶಾಸ್ತ್ರೀಯ ಅಂದ ತಕ್ಷಣ ದೂರ ಮಾಡುವ ಕಲೆ ಆಗಕ್ಕಲ್ಲ. ಅದು ನಮ್ಮದೇ ಕಲೆ, ನಮ್ಮ ಮಣ್ಣಿನದ್ದೇ ಕಲೆ. ಅದರ ಅಂಶಗಳು ಶಾಸ್ತ್ರೀಯವಾದದ್ದು, ಅದರ ಶ್ರೇಷ್ಠತೆ ಅಷ್ಟು ದೊಡ್ಡದು ಅಂತ. ಅದು ಗುಣಗ್ರಾಹಿತ್ವ ಅಂತ ನಾನು ಅವ್ರನ್ನ ಹೇಳುವುದಾದರೆ, ಈ ಕಲೆಯ ಸಾಹಿತ್ಯ ನೋಡಿ ಎಷ್ಟು ದೊಡ್ಡದು, ಎಷ್ಟು ಆಳವಾಗಿದೆ, ವಿಸ್ತಾರವಾಗಿದೆ. ಪುರಾಣದ ಚಿತ್ರಣವನ್ನು ಕೊಡುವುದಕ್ಕೆ ಆ ಸಾಹಿತ್ಯಗಳು ಎಷ್ಟು ಸುಲಲಿತವಾಗಿದೆ ಅಂತ. ಹೌದು. ಯಕ್ಷಗಾನದ ಹಳೆಯ ಕಲಾವಿದರ ಇದು ಕವಿಗಳ ಪ್ರಸಂಗ ಪಠ್ಯವನ್ನು ನಾವು ಅಭ್ಯಾಸ ಮಾಡಿದರೆ ಸುಮ್ಮನೆ ಓದಿದ್ರೆ ಅದರ ರಸ ಸಿಗುವುದೇ ಇಲ್ಲ. ಅದನ್ನು ಗಾನ ರೂಪದಲ್ಲಿ ಹೇಳಿದಾಗ ಮಾತ್ರ ಮನಸ್ಸಿಗೆ ಬೋಧೆಯಾಗುತ್ತೆ.
ಅದನ್ನು ದೃಶ್ಯ ರೂಪದಲ್ಲಿ ಅಳವಡಿಸಿದಾಗ ಮಾಡಿದಾಗ ಇನ್ನೂ ಹೆಚ್ಚು ಆಪ್ತವಾಗುತ್ತೆ, ಶ್ರೀಮಂತವೂ ಆಗತ್ತೆ. ಈ ಮೂರರ ಸಂಗಮ ಆ ಒಂದು ಸಾಹಿತ್ಯ ಬೇಸಲ್ಲಿದೆ ಅಂತ. ಹೌದು, ಎಲ್ಲವೂ ಛಂದೋಬದ್ಧವಾಗಿದೆ. ಹೇಗೇಗೋ ಪದಗಳನ್ನು ಜೋಡಿಸಿದ್ದಲ್ಲ, ಛಂದೋಬದ್ಧವಾಗಿದೆ. ಒಂದು ಸೂತ್ರತೆ ಇದೆ. ಎಷ್ಟೊಂದು ಪೋಷಕ ಪಾತ್ರಗಳು ಬರ್ತವೆ, ಎಂಥ ಒಂದು ವೈಭವವನ್ನು ಕಟ್ತದೆ. ಅದೆಲ್ಲ ಪೋಷಕವಾಗಿ ಅದಕ್ಕೆ ಸೇರ್ಕೊಂಡು ಬಂದಿದೆ. ಇಷ್ಟರ ಮಧ್ಯದಲ್ಲಿ ರಾಗಬದ್ಧವಾಗಿದೆ. ರಾಗಬದ್ಧಗೊಳಿಸಬೇಕಾದ್ರೆ ಬರೆದವನಿಗೆ ರಾಗದ ಕಲ್ಪನೆ ಇಲ್ಲದಿದ್ರೆ ಎಲ್ಲಿ ಸಾಧ್ಯ? ಬರೆದವನಿಗೆ ಕಲ್ಪನೆ ಎಷ್ಟಿದೆಯೋ ಅದನ್ನು ಹಾಡುವವರ ಮುಖಾಂತರ ಹಾಡಿಸಿ ಎತ್ಕೊಂಡು ಹೊಸ ಕಾಂತಿ ಕೊಡದೇ ಇದ್ದರೆ ಆ ಸಾಮರ್ಥ್ಯ ಎಲ್ಲಿ? ಸೊ ಅಂದರೆ ಒಂದು ಯಕ್ಷಗಾನದ ನ್ಯೂಕ್ಲಿಯಸ್ ಅಂತ ಹೇಳೋದಾದರೆ ಅದು ಪಠ್ಯವೇ, ಸಾಹಿತ್ಯ ಕಾವ್ಯವೇ ಮೊದಲನೇದ ಸ್ಟೆಪ್ಸ್ ಅದರಲ್ಲಿ ಸರಿಯಾಗಿಯೇ ಇದೆ. ಅದರ ಛಾಯೆಗಳು, ಅದರ ವಿಸ್ತಾರ ರೂಪಗಳಲ್ಲಿ ಎಲ್ಲವೂ ಸೇರ್ಕೊಂಡಿದೆ. ಪರಿಕರಗಳನ್ನು ಗಮನಿಸಿ ಸರ್. ಪರಿಕರಗಳಲ್ಲಿ ಮೃದಂಗ ಮದ್ದಲೆ, ಅದು ಯಕ್ಷಗಾನದ ವಿಶಿಷ್ಟ. ತಾಳ ನೋಡಿ ಸರ್, ಆ ತಾಳ ಅದು ಬಡಗಿನ ಜಾಗಟೆ ಇರ್ಬೋದು, ಬಡಗಿನ ತಾಳ ಇರ್ಬೋದು, ತೆಂಕಿನ ಜಾಗಟೆ ಇರಬಹುದು. ಅದರ ವಿಶಿಷ್ಟತೆ ನೋಡಿ ಎಷ್ಟು. ಆ ನಾದ ಹೊರಹೊಮ್ಮಿಸುವ ರೀತಿ ಮತ್ತು ಅದಕ್ಕೆ ಕೊಡುವಂತಹ ವೇಗ ಮತ್ತು ಶಕ್ತಿ ಎಂಥ ವೈಜ್ಞಾನಿಕ ಅಲ್ವಾ ಇದು? ಇದರ ಮಧ್ಯದಲ್ಲಿ ಇನ್ನೊಂದು ಅಪರೂಪದ ವಾದನ ಚಂಡೆ. ಅದನ್ನು ಶ್ರುತಿಬದ್ಧಗೊಳಿಸಬೇಕು ಅಂತ ಹೇಳುವವರಲ್ಲಿ ಮಹಾಬಲ ಹೆಗಡೆಯವರು ಬಹಳ ಮೊದಲಿಂದ ಪ್ರಯತ್ನ ಮಾಡಿದವರು. ಈಗ ಅದಾಗಿದೆ, ಆಗ್ತಾನೇ ಇದೆ. ಅದು ಎಷ್ಟು ಅಪರೂಪದ ವಾದನ. ಈ ಎಲ್ಲ ಪರಿಕರಗಳ ವಿಶಿಷ್ಟತೆಯು ಇದರ ಒಂದು ವಿಶೇಷಗಳಲ್ಲಿ ಒಂದು. ಪ್ರಸಾದನ ತಗೊಳ್ಳಿ ಸರ್, ಒಳಗಡೆ ಆ ಪ್ರಸಾದನ ಅದು ಎಂತಹ ಅದ್ಭುತವಾದ ಚಿತ್ರಣಗಳಿದೆ ಅಂತ. ಒಂದು ಭುಜಕೀರ್ತಿ ನಿಮ್ಮ ಭುಜದ ಆಕೃತಿಗೆ ಸರಿಯಾಗಿ ಹೊಂದುವಾಗಿರುತ್ತೆ. ಅದರಲ್ಲಿ 2-3 ವಿಧಾನಗಳು, ಪುಂಡುವೇಷಕ್ಕೊಂದು, ರಾಜವೇಷಕ್ಕೊಂದು. ಅದು ಏನನ್ನ ಸೂಚಿಸುತ್ತೆ ಅಂದರೆ ಒಂದು ವ್ಯಕ್ತಿಯ ವ್ಯಕ್ತಿತ್ವವನ್ನು ಆ ಪ್ರಸಾದನಗಳು ಸಹಜವಾಗಿ ತೋರಿಸ್ತಾನೆ ಇರುತ್ತೆ. ಇದಿಷ್ಟರ ಮಧ್ಯದಲ್ಲಿ ರಿಹರ್ಸಲ್ ನೋಡಿ ಹೇಗಿದೆ ಅಂತ. ಒಬ್ಬ ಭಾಗವತರು ನೇತೃತ್ವ ಅಂತ, ಅವನು ತಾಳ ಹಿಡಿದು ಕೂತಿದ್ದಾನೆ ಅಂತಂದ್ರೆ ಅದರ ಲಗಾಮ್ ಹಿಡ್ಕೊಂಡಿದ್ದಾನೆ ಅಂತಲೇ ಅರ್ಥ. ಕರ್ಣಧಾರತ್ವ ಅವರದ್ದು. ಅವರು ಚೌಕಿಯಲ್ಲಿ ಇರ್ಬೋದು, ರಂಗಸ್ಥಳಕ್ಕೆ ಬರ್ಬೋದು. ಈಗ ಪ್ರಬುದ್ಧ ದೊಡ್ಡ ದೊಡ್ಡ ಕಲಾವಿದರು ಸಣ್ಣ ಭಾಗವತರು ಒಳಾದಾಗ ಅವ್ರ ಮೇಲೆ ಮೆದ್ದು ತಾನೇ ಪದ್ಯ ತಗೊಂಡು ಹೋಗೋದು ಅದೆಲ್ಲ ಇರುತ್ತೆ, ಅದು ಬೇಡ. ಆದರೆ ಮೂಲ ಸ್ವರೂಪದಲ್ಲಿ ಭಾಗವತನಿಗೆ ಮೊದಲನೆಯ ವೇಷಧಾರಿಯ ಪಟ್ಟ, ನಾವು ನಿಯಂತ್ರಕ, ಸೂತ್ರಧಾರ ಅಂತ. ಎಂಥ ಅದ್ಭುತವಾದ ನಾಟಕ ರಂಗಭೂಮಿಯ ಚಿತ್ರಣ ಸರ್. ಅಂತಾರಾಷ್ಟ್ರೀಯ ಚಿತ್ರಣ ಈ ನಮ್ಮ ನಾಟಕ ರಂಗಭೂಮಿಯನ್ನು ನೋಡಿದರೂ ಅದರಲ್ಲಿ ಒಬ್ಬ ಸೂತ್ರಧಾರತ್ವ ಹೇಗಿರ್ತಾನೆ, ಅವ್ರು ರಂಗಸ್ಥಳದಲ್ಲೇ ಕೂತಿರ್ತಾನೆ, ಮನುಷ್ಯರಂತೆ ಕೂತಿರ್ತಾನೆ. ಅವನಿಗೆ ಬೇರೆ ಹೊಸ ವೇಷಭೂಷಣಗಳಿಲ್ಲ, ಅದರಲ್ಲೇ ಕೂತಿರ್ತಾನೆ. ಆದರೆ ಅವನ ನಿಯಂತ್ರಣದ ಶಕ್ತಿ ಓಡಿಸ್ಬೇಕಾ, ರಸ್ವಗೊಳಿಸ್ಬೇಕಾ, ಎಲ್ಲಿಯಾದರೂ ಅದಕ್ಕೆ ಹೆಚ್ಚು ಇಂಬು ಕೊಡಬೇಕಾ, ಅಥವಾ ಜನರನ್ನು ಲವಲವಿಕೆಯಲ್ಲಿ ಕೂಡಿಸಿರ್ಬೇಕಾ, ಈ ಎಲ್ಲ ಹಿಡಿತಗಳು ಅವರ ಕೈಯಲ್ಲಿರುತ್ತೆ. ಆದ್ದರಿಂದ ಅವನಿಗೆ ಮೊದಲನೇ ವೇಷಧಾರಿ ಅಂತ ಒಂದು ಅದರ ಸ್ಥಾನ ಅದು. ಈ ರೀತಿಯಲ್ಲಿ ಅದರ ಕ್ರಮ. ಇದಕ್ಕೂ ಹಿಂದೆ ಅದರಲ್ಲಿ ಈಗಲೂ ನಡ್ಕೊಂಡು ಇದೆ. ಅದು ಚೌಕಿಯಲ್ಲಿ ಕುಳಿತುಕೊಳ್ಳುವ ವ್ಯವಸ್ಥೆಯಲ್ಲಿ ಕೂಡ ಹಿರಿಯರು ಕಿರಿಯರು ಅಂತ ಗೊತ್ತಾಗ್ಬಿಡ್ತಿತ್ತು ಅಂತ. ಅಲ್ಲಿ ವಯಸ್ಸು ಒಂದೇ ಮಾನದಂಡ ಅಲ್ಲ, ಅವರ ಪ್ರತಿಭೆಯೇ ಮಾನದಂಡ ಆಗಿತ್ತು. ಹೀಗೆ ಯಕ್ಷಗಾನದ ಚೌಕಿಯಿಂದ ಪ್ರಾರಂಭ ಮಾಡಿ ಅದರ ಪ್ರದರ್ಶನದ ಹಂತ ಮುಗಿದು ಪುನಃ ಚೌಕಿಗೆ ಬರುವಲ್ಲಿವರೆಗೂ ಸೂತ್ರಬದ್ಧತೆ ಇದೆ ಅಂತ. ಹಾಗಾಗಿ ಇಡೀ ಒಂದು ಯಕ್ಷಗಾನ ಲೋಕವನ್ನು ನಾವು ಕಾಣುವುದಾದರೆ ಸೂತ್ರಬದ್ಧ ಕಲೆ ಅದು. ನಿಜ. ಈಗ ನನಗೆ ಕಲಾವಿದರಾಗಿ, ಕಲಾಚಿಂತಕರಾಗಿ, ಅಂದರೆ ವಿದ್ವಾಂಸರಾಗಿ ಮಹಾಬಲ ಹೆಗಡೆಯವರು ಲೋಕಕ್ಕೆ ಗೊತ್ತಿರುವ ವ್ಯಕ್ತಿತ್ವ ಅಂತ. ವ್ಯಕ್ತಿಯಾಗಿ ನಿಮ್ಮ ಅವರ ಒಡನಾಟ ತುಂಬ ಆಪ್ತವಾದದ್ದಾಗಿತ್ತಲ್ಲ? ಹೌದು. ಮಹಾಬಲ ಹೆಗಡೆಯವರು ವ್ಯಕ್ತಿಯಾಗಿ ಬಹಳ ಮುಗ್ಧರು. ಅವರು ಎಷ್ಟು ಮುಗ್ಧರು ಅಂದರೆ, ಒಂದು ವಿಷಯವನ್ನು ಅವರು ತಗೊಂಡ್ರೆ ಮನಸ್ಸಿಗೆ, ಅದು ಪೂರ್ಣ ತನಗೆ ಹಿತ ಆಗುವಲ್ಲಿವರೆಗೂ ಆ ವಿಷಯದಿಂದ ಆಚೆ ಹೋಗೋರಲ್ಲ. ಲೋಕದ ಉಳಿದ ವಿಷಯಗಳು ಅವರಿಗಷ್ಟು, ಈ ಸಣ್ಣ ಪುಟ್ಟ ವ್ಯವಹಾರಗಳು ಅದೆಲ್ಲ ಅವರಿಗಷ್ಟು ಹಿತ ಆಗ್ತಿರಲಿಲ್ಲ. ಮತ್ತು ಬಟ್ಟೆಗಳು, ಉಡುಪು, ಈ ವಿಷಯದಲ್ಲೆಲ್ಲ ಅವರಿಗೆ ಅಷ್ಟು ಆಸಕ್ತಿ ಇರಲಿಲ್ಲ. ಒಳ್ಳೆಯದು ಅಂತ ಯಾವುದು ಕೊಟ್ಟರು ಅದನ್ನು ಹಾಕ್ಕೊಂಡು ಹೊರಟು ಬಿಡ್ತಿದ್ರು ಅವರು. ಒಂದು ಪಂಚೆ ಉಟ್ಕೊಂಡು ಮನೆಯಲ್ಲಿ ಓಡಾಡಿಕೊಂಡು ತೋಟದಗಳ ಮಧ್ಯದಲ್ಲಿ ಹಾಡನ್ನು ಹೇಳ್ಕೊಳ್ತಾ ಅಭ್ಯಾಸ ಮಾಡ್ಕೊಳ್ತಾ ಇರುವಂಥವ್ರು. ಕೃಷಿ ಅವ್ರಿಗೆ ಬಹಳ ಪ್ರಿಯವಾದ ಇನ್ನೊಂದು. ತೋಟದ ಗಿಡ ಮರಗಳೊಟ್ಟಿಗೆ ನೀರ್ಬಾರಿ ಮಾಡೋದು ಅಂತ ನಮ್ಮಲ್ಲಿ ಹೇಳ್ತೀವಲ್ಲ, ನೀರ್ಬಾರಿ ಮಾಡ್ತಾ ಆನಂದ ಪಡ್ಕೊಂಡು ಇರುವಂಥವ್ರು. ಹೊಗಳಿಕೆ ಇದು ಅವರು ತಲೆಗೆ ಯಾವತ್ತೂ ಹೋಗಲೇ ಇಲ್ಲ.
ಹೊಗಳಿದವ ಯಾರು ಹೇಳಿದ ಮೇಲೆ ಅವರು ಅದನ್ನು ಸ್ವೀಕರಿಸ್ತಿದ್ರು. ಈ ಸುಮ್ಮನೆ ಹೊಗಳೋದು ಇದೆಲ್ಲ ಅವರಿಗೆ ಇಷ್ಟವಾದ್ದಲ್ಲ. ವಿಷಯವನ್ನು ಅವರಿಗೆ ಹೇಳುವುದಾದರೆ ಸಣ್ಣ ಮಕ್ಕಳಾದರೂ ಸರಿ, ತಾನು ಗ್ರಹಿಸುವ ವಿಷಯವನ್ನು ಹೇಳಿದರೆ ಅವರು ಅದನ್ನು ಪಾಲಿಸುವವರೇ. ಇವರಿಗೇನು ಗೊತ್ತು, ನನಗೆ ಹೇಳಲಿಕ್ಕೆ ಇವರು ಯಾರು, ಈ ಧೋರಣೆಗಳನ್ನು ನಾನು ಅವರಲ್ಲಿ ಯಾವತ್ತೂ ಕಾಣಲಿಲ್ಲ. ಇಷ್ಟರ ಮಧ್ಯದಲ್ಲಿ ಅವರ ಪಾತ್ರವನ್ನು ಅವರಿಗೆ ಸರಿಯಾಗಿ ಸಾಧಾರಣವಾಗಿ ವಿಮರ್ಶೆ ಮಾಡಿದರೆ ಒಪ್ಪಿಕೊಳ್ತಾರೆ. ಹಾಗೆ ಮಾಡದೇ ಇದ್ದರೆ ಅವರು ಬಹಳ ನೊಂದ್ಕೊಂಡ್ಬಿಡ್ತಾರೆ. ಅವ್ರ ಜೀವನದಲ್ಲಿ ಕೆಲವು ಅಂತಹ ಘಟನೆಗಳನ್ನು ನಾನು ಆದದ್ದನ್ನು ಕಂಡಿದ್ದೇನೆ. ಅವರ ಪಾತ್ರವನ್ನು ವಿಮರ್ಶೆ ಮಾಡುವಾಗ ಇನ್ನೊಂದು ಯಾವುದೋ ಪಾತ್ರವನ್ನು ವೈಭವೀಕರಿಸಬೇಕು ಹೇಳುವ ಒಂದು ಆ ಭಾವಕ್ಕೆ ನಾನು ಧೂರ್ತ ಭಾವ ಅಂತ ಹೇಳ್ತೇನೆ. ಆ ಧೂರ್ತ ಭಾವದ ಲೇಖಕರು ಅದನ್ನು ಬರೆದಾಗ ಅವರು ಅದನ್ನು ನೋಡಿಕೊಂಡು ಏನೂ ಗೊತ್ತಿಲ್ಲದೆ ಇದ್ದವರು ಹೇಗೋ ಬರೆದದ್ದು ಹೀಗೆಲ್ಲ ಮಾಡ್ತಾರೆ ಅಂತ ಬೇಜಾರು ಮಾಡ್ಕೊಂಡಿದ್ರು, ನೊಂದಿದ್ರು ಅವರು. ಹಾಗೆ ಬಹಳ ಬೇಗ ಅವರ ಮನಸ್ಸಿಗೆ ನೋವಾಗ್ತಿತ್ತು. ವಿಷಯದ ಪ್ರತಿಪಾದನೆಯಲ್ಲಿ ಅವರಿಗೆ ಯಾವ ಸಂಕೋಚವೂ ಇರಲಿಲ್ಲ. ಆದ್ದರಿಂದ ಅವರ ಆದರ್ಶರು. ಕಲೆಗೆ ಅಪಚಾರ ಆಗಬಾರದು ಈ ಕಾಳಜಿಯಿಂದ ಆ ವಿಷಯದ ಮೇಲೆ ಅವರು ಖಚಿತವಾದ ಅಭಿಪ್ರಾಯವನ್ನು ಎಲ್ಲಿಯೂ ಹೇಳಬಲ್ಲವರು. ಇದು ಅವರದ್ದು. ಇನ್ನು ಊಟ ಆಹಾರದ ವಿಷಯದಲ್ಲಿ ಕೂಡ ಅವರಿಗೆ ನಮ್ಮ ಸುತ್ತಮುತ್ತಲೂ ಬೆಳೆಯುವ ಆಹಾರ ಪದಾರ್ಥಗಳ ಬಗ್ಗೆ ವಿಶೇಷವಾದ ಮೋಹ. ಈ ದೂರದಿಂದ ತಂದದ್ದು, ಪೇಟೆಯಿಂದ ತಂದದ್ದು, ಆದ್ದರಿಂದಲೇ ಅದು ದೊಡ್ಡದು ಅಂತ ಹೇಳುವವರ ವರ್ಗಕ್ಕೆ ಅವರು ಯಾವತ್ತೂ ಸೇರಲಿಲ್ಲ. ಆದ್ದರಿಂದ ಅವರನ್ನು ತಮಾಷೆಗೆ ನಾನು ಅವ್ರ ಹತ್ರ ಹೇಳ್ತಿದ್ದೆ, ಜಾನಪದೀಯ ಅಂಶಗಳನ್ನೆಲ್ಲ ಇಟ್ಟುಕೊಂಡ ಶಾಸ್ತ್ರೀಯ ಕಲಾವಿದರು ಅಂತ. ಅಂದರೆ ಅವರು ಎಲ್ಲ ನಡವಳಿಕೆಗಳಲ್ಲಿ ಎಲ್ಲ ಪದಾರ್ಥಗಳ ರುಚಿಗಳನ್ನು ಬಹಳ ಚೆನ್ನಾಗಿ ಹೇಳ್ತಿದ್ರು ಅವರು. ಹಾಗೆ ಎಲ್ಲದರ ಬಗ್ಗೆ ಅವರಿಗಿರುವ ಆಸಕ್ತಿ ಅದು ಮಗುವಿನಷ್ಟು ಮುಗ್ಧತೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಅವರು ಏನಾದರೂ ಪ್ರಸಂಗ ಥರದ್ದು ನೆನಪು ಮಾಡ್ಕೋಬೋದಾ? ಹೌದು, ಅವರು ಸುಪ್ರಸಿದ್ಧವಾದ ಪಾತ್ರ ಕೃಷ್ಣಾರ್ಜುನದಲ್ಲಿ ಅರ್ಜುನ. ಆ ಪಾತ್ರಕ್ಕೆ ಮಾಡುವಾಗ ಒಮ್ಮೆ ಒಂದು ಸಂದರ್ಭದಲ್ಲಿ ಅವರು ಚಕ್ರಾರ ಪಂಕ್ತಿರಿವ ಅಂತ ಹೇಳಿ ನಿಲ್ಲಿಸ್ಬಿಡ್ತಿದ್ರು. ನಾವು ಆವಾಗ ನಮಗೇನು ಸಂಸ್ಕೃತವೂ ಗೊತ್ತಿಲ್ಲ, ಏನಿಲ್ಲ. ಅವ್ರು ಭಾಳ ಎಳೆಯವರಿಗೂ ಆಗಲೂ ಅವ್ರ ಹತ್ರ ಹೀಗೆ ಸಹಜ ಮಾತಾಡುವಾಗ, ಮಾಮಲೆಗಡೆ ನೀವು ಅದನ್ನು ಅಷ್ಟಕ್ಕೆ ಯಾಕೆ ನಿಲ್ಲಿಸ್ಬಿಡ್ತೀರಿ, ಅದರ ಮುಂದೆ ಚಕ್ರಾರ ಪಂಕ್ತಿರಿವ ಗಚ್ಚತಿ ಭಾಗ್ಯ ಪಂಕ್ತಿ ಹೇಳ್ಬೋದಲ್ಲ, ನಿಮಗೆ ಹೇಗೂ ಗೊತ್ತಿದ್ದ. ಯಾಕೋ ಅಷ್ಟೊತ್ತಿಗೆ ಸಾಕು ಅಂತ ಅನಿಸಿ ನಿಲ್ಲಿಸಿರ್ಬೇಕು ಅಂದರು. ನಾನು ಅವರು ಮರ್ತಿರ್ತಾರೆ ಹಾಗೆ ಹೇಗೆ ಅಂತ. ಅದರ ನಂತರ ಸುಮಾರು ಒಂದು 3-4 ತಿಂಗಳ ಮೇಲೆ ಅದೇ ಪಾತ್ರ ಅವರದ್ದು ಮಾಡಿದಾಗ ನೋಡುವ ಸಂದರ್ಭ ಬಂತು. ನೋಡಿದ್ರೆ ಅವರು ಆ ವಾಕ್ಯವನ್ನು ಪೂರ್ಣ ಹೇಳಿದ್ದಾರೆ. ಚಕ್ರಾರ ಪಂಕ್ತಿರುವ ಗಚ್ಚತಿ ಭಾಗ್ಯ ಪಂಕ್ತಿ ಅಂತ. ಇದು ಉಳಿದವರು ಹೇಳಿದಂತೆ ಹೇಳಿದಲ್ಲ, ಅವರ ಆ ಎತ್ತರಕ್ಕೆ ತಗೊಂಡು ಹೋಗಿ ಅದು ಆ ಶ್ರುತಿ ಎಲ್ಲ ಹೊಂದಿಸಿಕೊಂಡು ಅದರ ಒಳಗಿರುವ ಸತ್ವಗಳು ಮತ್ತು ವಿವರಣೆ ಇಲ್ಲದೆ ಅರ್ಥ ಆಗಬೇಕು, ಅಷ್ಟು ಸುಂದರವಾಗಿದೆ. ಅಂತಹ ಮುಗ್ಧತೆ. ಅವ್ರ ಜೊತೆಯಲ್ಲಿ ಒಂದು ಔಷಧಿ ಅಂಗಡಿಗೆ ಹೋಗಿದ್ದೆ ನಾನು. ಆ ಔಷಧಿ ಅಂಗಡಿಯವರು ಮಹಾಬಲಿ ಹೆಗ್ಡೆಯವರು ಬಂದರು ಅಂತ ಬಹಳ ಗೌರವದಿಂದ ಎಲ್ಲ ಔಷಧಿ ಕೊಟ್ಟು, ಇದಕ್ಕೆ ಇಷ್ಟು ರೂಪಾಯಿ ಆಗ್ತದೆ ಅಂತ ಫಸ್ಟ್ ವಾಕ್ಯ ಹೇಳಿದ್ದು. ಅದರ ಜೊತೆಯಲ್ಲಿ ನಿಮಗೆ ಸ್ವಲ್ಪ ಡಿಸ್ಕೌಂಟ್ ಕೊಡ್ತೇನೆ, ನೀವು ಇಷ್ಟೇ ಕೊಡಿ ಸಾಕು ಅಂತಾರೆ. ಆ ಎರಡನೇ ವಾಕ್ಯ ಇವರು ತಲೆಯಲ್ಲಿ ಹೋಗಲೇ ಇಲ್ಲ. ಮೊದಲು ಹೇಳಿದ್ರಲ್ಲ ಅಮೌಂಟ್ ಎಷ್ಟು ಅಂತ, ಅಷ್ಟೇ ಕೊಟ್ಟರು, ಅದೇ ರೆಕಾರ್ಡ್. ಅದರ ನಂತರ ನಿಮಗೆ ಡಿಸ್ಕೌಂಟು ಅಂತ ಹೇಳಿದ್ದು, ಅದು ಡಿಸ್ಕೌಂಟ್ ಕಡಿಮೆ ಮಾಡಬೇಕು, ಇದು ಅವ್ರ ತಲೆಯಲ್ಲಿ ಹೋಗಲೇ. ಅವರು ಪೂರ್ಣ ಅಮೌಂಟನ್ನೇ ಕೊಟ್ಟು ಅವ್ರು ಚಿಲ್ಲರೆ ವಾಪಸ್ ಕೊಟ್ಟರು. ಅಲ್ಲ, ನೀವು ಅಷ್ಟೇ ತಗೊಳ್ಬೇಕು, ನನಗಾಗಿ ನೀವು ಏನನ್ನು ಕಳ್ಕೊಳ್ಬಾರ್ದು ಅಂತ ಹೇಳಿ ಕಡೆಗೆ ಅವ್ರು ಪೂರ್ಣ ಅಮೌಂಟ್ ತಗೊಂಡ್ರು. ಇದು ಮಹಾಬಲಿ ಹೆಗ್ಡೆಯವರ ಕ್ರಮ. ಊಟ ಮಾಡುವಾಗಲೂ ಹಾಗೆ ಅವರು, ನೀವು ಮಾತಿಗೆ ಎಳೆದು ಬಿಟ್ಟರೆ ಅವರು ಆ ವಿಷಯದಲ್ಲೇ ಇರ್ತಾರೆ, ಊಟ ನಡೀತಾ ಇರ್ತದೆ. ಬಿಸಿ ಬಿಸಿ ಪದಾರ್ಥಗಳನ್ನು ಬಡಿಸುವವರು ಭಾಳ ಜಾಗ್ರತೆ ಇರಬೇಕು ಅವ್ರಿಗೆ ಬಡಿಸುವಾಗ, ಕೈ ಬಂದುಬಿಡುತ್ತೆ ಅದ್ರ ಮೇಲೆ. ಅಂತಹ ಇದು ಅವರು ಅವರೊಟ್ಟಿಗೆ ಪ್ರಯಾಣದಲ್ಲಿ ನನ್ನ ಬೈಕಲ್ಲಿ ಎಷ್ಟೋ ಬಾರಿ ಕೂತ್ಕೊಂಡು ಹೋಗ್ತಿದ್ರು. ನೀವು ಅವರಿಗೆ ಸಹಾಯ ಮತ್ತು ನೆರವು ಮಾಡಲಿಕ್ಕೆ ಅಂತ ಪದ ಬಳಸ್ಬೋದು? ಇಲ್ಲ, ನಾನು ಅವ್ರಿಗೆ ಯಾವುದೇ ರೀತಿ ನೆರವು ಇವುಗಳನ್ನ ಮಾಡಿದ್ದೀರಿ, ಬಟ್ ಅವುಗಳನ್ನ ನೆನಪು ಮಾಡ್ಕೊ ಇಲ್ಲ, ಅದು ಏನಿಲ್ಲ. ಅವರಿಗೆ ನಾನು ಇದ್ದೆ ಅಂತ ಹೇಳುದು ಒಂದು ಭರವಸೆ ಇತ್ತು ಅವರಿಗೆ. ಅವರು ಪ್ರಯಾಣದಲ್ಲಿ ಎಲ್ಲದಕ್ಕೂ ನಿಮ್ಮನ್ನು ಕರೀತಿದ್ರು. ಮೋಹನ ಅಂತ ಕರೀತಿದ್ರು.
ಅದಾದ್ರೆ ನಾನಿದ್ದೇನೆ ಅಂತ ಇನ್ನೂ ಶಾರ್ಟ್ ಮಾಡ್ತಿದ್ರು. ತಿಂದುಬಿಡ್ತಿದ್ರು. ನಿಮ್ಮ ಹೆಸರನ್ನು ತುಂಬಾ ಶಾರ್ಟ್ ಮಾಡಿ ಕರೀತಾ ಇದ್ರು. ಅಂದ್ರೆ ಅಷ್ಟು ಕಾಳಜಿ ಮತ್ತು ಪ್ರೀತಿ ನಿಮ್ಮ ಮೇಲೆ ಅಷ್ಟಿತ್ತು ಅವರಿಗೆ. ಅವರು ಅದನ್ನು ಬಹಳ ವಿಶ್ವಾಸ ಕೂಡ. ವಿಶ್ವಾಸ ಇತ್ತು. ಅಂದ್ರೆ ಅವ್ರು ಈ ಪ್ರಯಾಣದಲ್ಲಿ ಅದರಲ್ಲೆಲ್ಲ ತನ್ನ ಜೊತೆ ಒಬ್ಬರು ಇದ್ದಾರೆ ಅಂತ ಅಂದ್ಬಿಟ್ರೆ ಅವ್ರು ಬಹಳ ಹಗುರವಾಗಿರ್ತಿದ್ರು. ಹಾಗಾಗಿ ಅವರಿಗೆ ಅದು ಇತ್ತು. ನಮಗೆ ಆ ಯೋಗ ಇಲ್ಲ ಅವರೊಟ್ಟಿಗೆ ಬಹಳ ಕಾಲ ಇರುವಂತೆ ಇದ್ದದ್ದು. ಇನ್ನೂ ಅವರಿಂದ ತಿಳ್ಕೊಳ್ಳೋದು ಬೇಕಾದಷ್ಟಿತ್ತು. ಕಾಲ ಮತ್ತು ಲಯ ತತ್ವದ ಮೇಲೆ ಸುಮಾರು 1 ವಾರಗಳ ಕಾಲ ಪಾಠ ಮಾಡಿದ್ದಾರೆ ನಿಮಗೆ. ಅದು ಬೇರೆ 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 ಉದಾಹರಣೆಗಳ ಮುಖಾಂತರ ಅದರ ಮನದಟ್ಟಾಗುವವರೆಗೆ ರಸತತ್ವಗಳ ವಿಷಯದಲ್ಲಿ ಕೂಡ ಅವರ ಹಿಡಿತ ಬಹಳ ದೊಡ್ಡದು. ಇಡೀ ಪ್ರಸಂಗದ ಬಗ್ಗೆ ಅದರ ರಸಸ್ಥಾನಗಳನ್ನು ಗುರುತಿಸದೆ ಒಬ್ಬ ಕಲಾವಿದ ಅಭಿನಯಿಸಿದರೆ ಅಥವಾ ಮಾತಾಡಿದರೆ ಅದು ಕಲೆಗೆ ಅಪಚಾರ ಅಂತ ಹೇಳ್ತಿದ್ರು. ಬಟ್ ಅವರಿಗೆ ಈ ಥರದ ಕಲಿಕೆ ಅಂದರೆ ಯಾವುದನ್ನು ಶಾಸ್ತ್ರೀಯವಾದ ರಸತತ್ವ ಇರ್ಬೋದು, ಕಲಾತತ್ವ, ಲಯದ ಬಗೆಗಿನ ಜ್ಞಾನ ಇರ್ಬೋದು, ಸಾಹಿತ್ಯದ ಬಗೆಗಿನ ತಿಳುವಳಿಕೆ ಮತ್ತು ಅದರ ಆಸಕ್ತಿ ಇರ್ಬೋದು, ಇದಕ್ಕೆ ಮೂಲ ಸೋರ್ಸ್ ಎಲ್ಲಿಂದ ಸಿಗ್ತಿತ್ತು ಅವರಿಗೆ? ಅವರ ಮನೆಯಲ್ಲಿಯೇ ಅವರ ಅಜ್ಜ ಇವರುಗಳೆಲ್ಲ ತುಂಬ ಚೆನ್ನಾಗಿ ಹಾಡ್ತಿದ್ರಂತೆ. ಕೆರೆಮನೆ ಶಿವರಾಮ್ ಹೆಗಡೆಯವರು ರಂಗಸ್ಥಳ ಈ ವಿಷಯಗಳಲ್ಲಿ ಅವರಿಗೆ ತುಂಬ ಮಾರ್ಗದರ್ಶನ ಮಾಡಿದವರು. ಅವರು ಅವರೊಂದು ಗುರುಗಳಂತಲೇ ಕಾಣ್ತಿದ್ರು. ಎರಡನೇದಾಗಿ ಅವರು ಗುರುಸ್ಥಾನದಲ್ಲಿ ಕಾಣುವುದು ಕೋಟ ಶಿವರಾಮ್ ಕಾರಂತರನ್ನ. ಆ 2 ವ್ಯಕ್ತಿಗಳ ಬಗ್ಗೆ ಅವರದ್ದು ಯಾವತ್ತೂ ಇದೆ. ಇದರ ನಂತರ ಸಂಗೀತದ ವಿಷಯಗಳು ಬಂದಾಗ ಅವರು ಭಜನೆಯನ್ನು ಬಹಳ ಇಷ್ಟಪಡ್ತಿದ್ರು. ಒಂದು ತಾಳ ಗಟ್ಟಿಯಾಗುವುದಕ್ಕೆ ಭಜನೆಯ ಲಯ, ಭಜನೆಯ ತಾಳಗಳು ಬಹಳ ಇದು ಅಂತ ಅವರು ಈಗಲೂ ಅದನ್ನು ಆಗಲಿಂದ ಅದರ ಬಗ್ಗೆ ವಿಶೇಷವಾದ ಆಸಕ್ತಿ. ಸಂಗೀತದ ವಲಯ ಬೇಕಾದಷ್ಟಿತ್ತಲ್ಲ, ಅವ್ರ ಸಂಪರ್ಕಗಳು ಅವರಿಗೆ ಚೆನ್ನಾಗಿತ್ತು. ಅವು ಎಲ್ಲವರನ್ನ ಅವರನ್ನು ಹಾಗೆ ಅಭ್ಯಾಸ ಮಾಡಿ ಅವ್ರ ಹತ್ರ ತಿಳ್ಕೊಳ್ತಿದ್ರು. ಸಂಗೀತ ಕಲಿಯುವುದಕ್ಕಾಗಿ ಧಾರವಾಡಕ್ಕೆ ಹೋದವರು ಅವರು. ಆಮೇಲೆ ಧಾರವಾಡದಲ್ಲಿದ್ದು ಯಾರ ಹತ್ರ ಕಲಿತಾರೆ, ಯಾರ ಹತ್ರ ಹೇಳೋದು ನಂಗೆ ಸ್ವಲ್ಪ ಸ್ಪಷ್ಟ ಇಲ್ಲ. ಆದರೆ ಅವರ ಕೊನೆಗೆ ಅಂದರೆ ಸುಮಾರು ಒಂದು 60-70 ವರ್ಷದ ನಂತರ ನಾರಾಯಣ ಪಂಡಿತರು ಅಂತ ಮುಂಬೈಯಿಂದ ಬಂದವರು, ಸವಾಯಿ ಗಂಧರ್ವರ ಕಾಲದಲ್ಲಿ ಅವರು ಒಡನಾಟಿಗಳಾಗಿ ಎಲ್ಲ ಕೆಲಸ ಮಾಡಿದ್ರು. ಗೋಕರ್ಣದ ದೊಡ್ಡ ವಿದ್ವಾಂಸರು ಅವರು. ಅವರಿಗೆ ಆಮೇಲೆ ವೈಲಿನ್ ಬಾರಿಸ್ತಿದ್ರು. ಅವರಿಗೆ ಅವರು ಸಂಗೀತದ ಹಲವು ಚೀಜ್ಗಳನ್ನು ಬರೆದವರು. ಸೊ ವಾಗ್ಗೇಯಕಾರರು ಅಂತ ಹೇಳಿದರೆ ಆ ಮಟ್ಟಕ್ಕೆ ಸೇರಬಲ್ಲ ಒಬ್ಬ ದೊಡ್ಡವರು, ಮಹಾದೊಡ್ಡ ವಿದ್ವಾಂಸರು ನಾರಾಯಣ ಪಂಡಿತರು ಅಂತ. ಅವ್ರ ಹತ್ರ ಅವರು ಸಂಗೀತದ ಎಲ್ಲ ವಿಷಯಗಳ ಬಗ್ಗೆ ತುಂಬ ಚರ್ಚೆ ಮಾಡ್ತಿದ್ರು. ಹೀಗೆ ಸಂಗೀತದ ಬೇಸಲ್ಲಿ ಅವರು ಯಕ್ಷಗಾನ ಅವರಿಗೆ ಸಹಜ ಬಂದಿದ್ದಲ್ಲ, ಅದನ್ನು ಅಭ್ಯಾಸ ಮಾಡಿ ಅದಕ್ಕೊಂದು ಸ್ವರೂಪವನ್ನು ಕೊಟ್ಟವರು. ಸೊ ಹಾಗಾಗಿ ಅವರ ಪಾತ್ರ ಇರಬಹುದು, ಮಾತಿರಬಹುದು, ಅವರ ಗಾಯನ ಇರಬಹುದು, ಅದು ಹಾಕ್ಕೊಟ್ಟ ಬೇಸನ್ನು ಅಷ್ಟು ಬೇಗ ಅಲುಗಾಡಿಸ್ಲಿಕ್ಕೆ ಆಗೋದಿಲ್ಲ. ಅಷ್ಟು ಆಳವಾಗಿ ಅದನ್ನು ಕಲ್ತಿದ್ದಾರೆ ಅವರು. ನೀವು ಮಹಾಬಾಗಲೆ ಹೆಗಡೆಯವರ ಜೊತೆಗಿನ ಒಡನಾಟದ ಒಂದು ಅವಿಸ್ಮರಣೀಯ ಅಂತ ಹೇಳಬಹುದು, ಯಾವುದಾದ್ರು ಒಂದು ಪ್ರಸಂಗ ನೆನಪು ಮಾಡ್ಬೋದಾ, ಘಟನೆ? ಭಾಳ ಅವರು ನನಗೆ ಸ್ವಲ್ಪ ಹತ್ತಿರ ಆಗಿ ಹಿರಿಯರು ಪ್ರೀತಿಯಿಂದ ಇದ್ದಾರೆ, ಅದರಿಂದ ಸಲಿಗೇನೂ ಇತ್ತಲ್ಲ. ಅದು ಒಂದಿನ ಕೃಷ್ಣ ಸಂಧಾನ ಪ್ರಸಂಗ, ಅದರಲ್ಲಿ ನಮ್ಮದೊಂದು ದ್ರೌಪದಿ ಇತ್ತು. ಅವರು ಆಮೇಲೆ ಅವರದ್ದು ಕೌರವ, ಅವರು ಒಳಗಡೆ ಇದ್ದಾರೆ. ನನ್ನ ಬೈಕಲ್ಲೇ ಅವರನ್ನು ಕರ್ಕೊಂಡು ಹೋಗಿದ್ದೇನೆ. ಬೈಕಲ್ಲಿ ಬರ್ತಿದ್ರು? ಬೈಕಲ್ಲಿ ಅವರು ಬಹುಕಾಲ ಬೈಕಲ್ಲೇ ಬಂದವರು. ಅವರು ಬೈಕಲ್ಲಿ ಕರ್ಕೊಂಡೋಗಿದ್ದೆ. ಬೈಕ್ಗಿಂತ ಮುಂಚೆ ಕುದುರೆ ಏನು ಬಳಸ್ತಿದ್ರು? ಇಲ್ಲ, ಕುದುರೆ ಇಲ್ಲ. ಲಾರಿ, ಹೀಗೆ ಜೀಪು ಲಾರಿಗಳೆಲ್ಲ ರೋಡ್ ಸೈಡಲ್ಲಿ, ಅದು ಬಸ್ಸು, ಕೆಂಪು ಬಸ್ಸು, ಹಾಗೆ ಹೀಗೆ. ಅದಕ್ಕೂ ಮೊದಲೇ ದೋಣಿ, ಅದು ಅದೆಂಥದ್ದು ಒಂದು ಮಹಾರಾಷ್ಟ್ರ ಬಸ್ ಏನೋ ಒಂದು ಹೇಳ್ತಿದ್ರು, ಬಾಂಬೆ ಬಸ್ ಹಿಂಗೇನೋ ಒಂದು ಹೇಳ್ತಿದ್ರು. ಆ ಥರ ಅವರು ಆ ಪ್ರಸಂಗಕ್ಕೆ ಹೋದಾಗ ನಾನು ಒಳ್ಳೆ ಸಿದ್ಧತೆ ಮಾಡ್ಕೊಂಡು ಹೋಗಿ ದ್ರೌಪದಿಯ ಅರ್ಥ ಹೇಳಿ ಎಲ್ಲ ಮಾಡಿ ಬಂದೆ. ಒಳಗೆ ಬಂದಮೇಲೆ ನನಗೆ ಕುತೂಹಲ, ಅವರು ಏನು ಸರ್ಟಿಫಿಕೇಟ್ ಕೊಡ್ತಾರೆ, ಈಗ ಅಭಿಪ್ರಾಯ ಕೊಡ್ತಾರೆ ಅಂತ, ಗುರುಗಳಲ್ವಾ, ಕೇಳೋಣ ಅಂತ. ಅವ್ರ ಪ್ರಸಂಗ ಮುಗಿದು ರಾತ್ರಿ ಮನೆಗೆ ಬಂದರು. ಇವರು ಆ ವಿಷಯದಲ್ಲಿ ಪ್ರಸ್ತಾಪನೆ ಮಾಡೋದಿಲ್ಲ, ಹೇಳಲೇ ಇಲ್ಲ ಏನು. ನನಗೆ ಕುತೂಹಲ ತಡಿಲಿಕ್ಕಾಗಲಿಲ್ಲ. ಆಮೇಲೆ ಕೇಳಿದೆ, ಮಾಬ್ಲೇಡ್ರೆ ಅರ್ಥ ಹೆಂಗಾಯ್ತು ಅಂತ ಕೇಳಿದೆ. ಅದು ಒಂದೇ ಮಾತಲ್ಲಿ ಹೇಳಿದರು, ಶ್ರುತಿ ಬಿಟ್ಟು ಅರ್ಥ ಹೇಳಿದರೆ ಅದು ಎಂತಹ ಮಾತು ಹೇಳಿದರೂ ಅದು ಕೇಳಲಿಕ್ಕೆ ಆಗೋದಿಲ್ಲ ಅಂದರು. ಅಲ್ಲಿಗೆ ರಸಾತಲವೇ ಗತಿ ನಮಗೆ. ಸೊ ಹೀಗೆ ಆ ನಂತರ ಸಿಟ್ಟು ಬಂತು ನನಗೆ. ಒಬ್ಬ ಶ್ರುತಿ ಹಿಡ್ಕೊಳ್ಳೋದು ಅಂದರೆ ಏನು ಅದು?
ಅದು ಹೆಂಗೆ ಹಿಡ್ಕೊಳ್ಳೋದು ಅಂತ ಕೇಳಿದ್ವಿ. ಅದು ಸರಿಯಾಗಿ ಲಕ್ಷ್ಯ ಕೊಟ್ಟು ಅಭ್ಯಾಸ ಮಾಡಿದರೆ ಬರುತ್ತೆ ಅಂದರು. ಆನಂತರ ಹಾಗೆ ಅಭ್ಯಾಸ ಬಹಳ ಮುಖ್ಯ ಅಂತ. ಆ ನಂತರ ಅದರಲ್ಲಿ ವಿಶೇಷವಾಗಿ ಶಕ್ತಿ ಹಾಕಿ ಪಾತ್ರದ ಪರಿಣಾಮಗಳ ಬಗ್ಗೆ ಗೊತ್ತಾಯಿತು. ಇದು ಇಂಥದ್ದು ಒಂದಿದೆ. ಮತ್ತು ಗಾಡಿಯಲ್ಲಿ ಹೋಗುವಾಗ ಇದೆಲ್ಲ ಬೇಕಾದಷ್ಟಿದೆ ಅವರದ್ದು. ಅವ್ರ ಲಾರಿಗಳು ಭಾರಿ ಮಜಾ ಇರುತ್ತೆ ಅವರದ್ದು. ಬಟ್ ನೀವು ಪೋಸ್ಟ್ ಮಹಾಬಲ ಹೆಗಡೆ ನೀವು ಎಮರ್ಜ್ ಆದದ್ದು, ಇವಾಲ್ವ್ ಆದದ್ದು, ಅದನ್ನು ಹೆಂಗೆ ಅಂದರೆ ಅವ್ರ ಕಲಿಕೆಯ ಒಂದು ಇತ್ತು, ಅಲ್ಲಿಂದ ಮುಂದುವರಿಕೆ ಅಂತ ಇರುತ್ತಲ್ಲ. ಪ್ರತಿಯೊಬ್ಬ ಕಲಾವಿದರು ಪ್ರತಿಯೊಂದು ಪ್ರಸಂಗವೂ ಪ್ರತಿಯೊಂದು ಹಂತದಲ್ಲಿನೂ ಇವಾಲ್ವ್ ಆಗ್ತಾನೆ, ಬದಲಾಗ್ತಾನೆ, ಬೆಳೀತಾ ಹೋಗ್ತಾನೆ. ನೀವು ಅಲ್ಲಿಂದ ಹೊರಗೆ ಬಂದ ಮೇಲೆ ನಿಮ್ಮ ಕಲಿಕೆಯ ಬಹಳ ಸ್ವರೂಪ ಹೇಗೆ? ಸೂಕ್ಷ್ಮವಾಗಿ ಬಹಳ ಗಂಭೀರವಾದ ಪ್ರಶ್ನೆಯನ್ನು ತಂದಿದ್ದೀರಿ. ಇದು ಸಂದೇಶವೂ ಆಗಬೇಕು ಹೇಳುವ ಅರ್ಥದಲ್ಲಿ ಗೊತ್ತಾಯಿತು ಸರ್. ಆದರೆ ನಾನು ರಂಗಭೂಮಿಯಲ್ಲಿ ಮಹಾಬಲ ಹೆಗಡೆಯವರ ನಂತರದ ವಿಚಾರದಲ್ಲಿ ಅಷ್ಟು ತೊಡಗಿಕೊಂಡವನಲ್ಲ. ಆದರೆ ತಾಳಮದ್ದಲೆಯ ಕ್ಷೇತ್ರದಲ್ಲಿ ಅವರ ಎಲ್ಲ ಪಾಠಗಳನ್ನು ನಾನು ವಸ್ತುನಿಷ್ಠವಾಗಿ ಅಳವಡಿಸ್ತೇನೆ. ಇವತ್ತಿಗೂ ತಾಳಮದ್ದಲೆಯ ಯಾವುದೇ ಪಾತ್ರವನ್ನು ನಿರ್ವಹಿಸುವಾಗ ಅನಗತ್ಯ ವಿಸ್ತಾರ ಅಥವಾ ಅದರ ರಸಸ್ಥಾನಗಳ ಮೇಲೆ ಆಕ್ರಮಣ, ಅದನ್ನು ಹಗುರಗೊಳಿಸಿ ಒಂದು ಕ್ಷುಲ್ಲಕವಾದ ಎಕ್ಸೆಪ್ಟೆನ್ಸನ್ನು ಬಯಸುವಂತಹದ್ದು ತನ್ನನ್ನೇ ತಾನು ವಿಜೃಂಭಿಸಿ ಇಲ್ಲವೇ ಇಲ್ಲ, ಯಾವ ಕಾರಣಕ್ಕೂ ಇಲ್ಲ. ಒಂದು ಪಾತ್ರಕ್ಕೆ ಆ ಹೊತ್ತು ಒಂದು ಸೂತ್ರವನ್ನು ನಾನು ಮನಸ್ಸಲ್ಲೇ ಸೆಟ್ ಮಾಡಿಕೊಳ್ತೇನೆ. ಆದಿಯಿಂದ ಕೊನೆಯವರೆಗೂ ಆ ಸೂತ್ರದ ವ್ಯಾಪ್ತಿಯಲ್ಲಿ ಅಪೀಲ್ ಆಗುವಂತಹ ಮತ್ತು ಆ ಪಾತ್ರಕ್ಕೆ ಗೌರವ ಬರುವಂತಹ ವ್ಯವಸ್ಥೆಯನ್ನು ಸೆಟ್ ಮಾಡಿಕೊಳ್ತೀನಿ. ಹೊಂದಾಣಿಕೆ ಇಲ್ಲದ ಪದಪ್ರಯೋಗ, ಅನಗತ್ಯವಾದ ವಾಕ್ಯ ಜೋಡಣೆಗಳು, ದೀರ್ಘ ಮಾತು ಮತ್ತು ರಸವೇ ಇಲ್ಲದ ಶುಷ್ಕ ವಾಗ್ಧೋರಣೆಗಳು, ಇವುಗಳನ್ನು 100ಕ್ಕೆ 100 ಬಿಟ್ಟುಬಿಟ್ಟಿದ್ದೀನಿ. ಇರುವುದೇ ಇಲ್ಲ ನನ್ನ ಪಾತ್ರದಲ್ಲಿ. ಅದನ್ನು ಯಾವ ಕಾಲಕ್ಕೂ ಬಳಸುವುದಕ್ಕೆ ನನಗೆ ಇಷ್ಟವೂ ಇಲ್ಲ. ಸೊ ಈಗ ನನಗೆ ಇನ್ನೊಂದು ಕುತೂಹಲ ಏನಂದರೆ, ತಾಳಮದ್ದಲೆ ಮತ್ತು ಅಟ್ಟದ ಮೇಲಿನ ರಂಗಸ್ಥಳ ಬಣ್ಣದ ರಂಗಸ್ಥಳ ಪ್ರದರ್ಶನ, ಅಟ್ಟ, ಒಟ್ಟು ಯಾವುದು ಹೇಳೋದು ಪ್ರದರ್ಶನ, ಇನ್ನೊಂದು ಮಾತಿನ ಒಂದು ಆಟ, ಇನ್ನೊಂದು ಮಾತಿನ ಆಟ. ಇವು ಎರಡಕ್ಕೂ ಬೇರೆ ಬೇರೆ ಥರ ತಯಾರಿ ಮಾಡಬೇಕಾಗತ್ತಾ? ಹೌದು. ಅಂದರೆ ಆಟಕ್ಕೆ ವಸ್ತು ಒಂದೇ ಆಗಿರುತ್ತೆ, ಪ್ರಸಂಗ ಒಂದೇ ಒಂದೇ ಆಗಿರುತ್ತೆ, ಅಲ್ಲಿ ನೃತ್ಯವೇ ಇರುತ್ತೆ. ಸೊ ಹಾಗಾಗಿ ಜನರ ಲಕ್ಷ್ಯವನ್ನು ಅದರ ಮುಖಾಂತರವೂ ಸರಿಯಾಗಿ ಸೆಳ್ಕೊಳ್ಬೇಕಾಗತ್ತೆ. ಅದು ವ್ಯಾಲ್ಯೂ ಎಡಿಷನ್ ಆ್ಯಕ್ಚುಲಿ. ಅದು ನೃತ್ಯ ಅಲ್ಲ, ರಂಗಸ್ಥಳದಲ್ಲಿ ನೃತ್ಯ ಅದಕ್ಕೆ ಅನಿವಾರ್ಯ. ಅದು ಕೆಲವು ಪಾತ್ರಗಳಿಗೆ ಮಾತ್ರ ಬೇಕಾಗುವುದಿಲ್ಲ, ಉಳಿದೆಲ್ಲ ಪಾತ್ರಗಳಿಗೆ ಇದ್ದೇ ಇರುತ್ತೆ. ಮತ್ತು ಆ ನೃತ್ಯವೂ ಆ ಪಾತ್ರ ಅಭಿನಯಕ್ಕೂ ಅವಕಾಶ ಇರುತ್ತೆ, ಅಭಿನಯಕ್ಕೆ ತುಂಬ ಅವಕಾಶ ಇರುತ್ತೆ. ಇದು ಮಾತಿಗೆನೆ ವಿಚಾರ ಮತ್ತು ಭಾವ ಮಾತು ಅಲ್ಲಿ ಶುದ್ಧಾಂಗ ಸಾಹಿತ್ಯದ ಡಿಬೇಟ್ ಥರದ್ದೇನೆ ಹಾಗೆ ನಡೆಯುತ್ತೆ ಇದು. ಹೌದು. ಆದರೆ ಇಲ್ಲಿಯೂ ಕೂಡ ಇದನ್ನು ಕಲೆಯನ್ನಾಗಿಸಬೇಕು ಅಂತ. ಈ ಮಾತನ್ನು ಕಲೆಯನ್ನಾಗಿಸದೇ ಇದ್ದರೆ ಆ ಮಾತಿಗೆ ಬೆಲೆ ಏನು? ಸರಿ. ಆದ್ದರಿಂದ ಅದು ಹೃದಯಕ್ಕೆ ಹೋಗಿ ತಟ್ಟಬೇಕು ಅಂತಾದರೆ ಅದನ್ನು ಕಲೆಯನ್ನಾಗಿಸಬೇಕು ಅಂತ. ಸೊ ಆ ಕೆಲಸ ಇಲ್ಲಿ ಆಗಬೇಕಾದಾಗ ಬೇಸ್ ಎರಡು ಒಂದೇ, ಪಾತ್ರ ಒಂದೇ. ಅಲ್ಲಿ ನೃತ್ಯ ಇದೆ, ಇಲ್ಲಿ ನೃತ್ಯ ಇಲ್ಲ. ಅಭಿನಯ ಈ ವಿಷಯ ಬಂದಾಗ ತಾಳಮದ್ದಲೆಯಲ್ಲಿ ಅಭಿನಯ ಮಾಡೋದಿಲ್ಲ ಸಾಮಾನ್ಯವಾಗಿ. ಆದರೆ ಉತ್ತರ ಕನ್ನಡದ ಶೈಲಿಯಲ್ಲಿ ಒಂದು ಪ್ರಮಾಣದ ಅಭಿನಯ ಇತ್ತು. ಬಹಳ ಮೊದಲು ಕೂತಲ್ಲೇ ಪೂರ್ಣ ಅಭಿನಯನೂ ಮಾಡ್ತಿದ್ರಂತೆ. ಆದರೆ ಹೌದು, ಭಾವಾಭಿನಯ. ಆದರೆ ನಮ್ಮ ಇದರಲ್ಲಿ ಒಂದು ಮಿತವಾದ ಪ್ರಮಾಣದ ಅಭಿನಯ ಬೇಕಾಗತ್ತೆ. ದನಿಯರಿಳಿತ ಮಾತ್ರ ಸಾಕಾಗೋದಿಲ್ಲ. ಬರೀ ಅದು ಬರೀ ಶುಷ್ಕ ಆಗಿಬಿಡತ್ತೆ. ಆಂಗಿಕ ಬೇಕು. ಉತ್ತರ ಕನ್ನಡದ ಶೈಲಿಯಲ್ಲಿ ಒಂದು ಮಿತವಾದ ಪ್ರಮಾಣದಲ್ಲಿ, ಈಗ ನಾವು ಅರ್ಥ ಹೇಳುವಾಗ ಈ ಕಾಲಕ್ಕೆ ಎಲ್ಲ ಒಂದು ಮಿತವಾದ ಅಭಿನಯವನ್ನು ಬಳಸ್ತೇವೆ, ಅಂದರೆ ಪಾತ್ರ ಪ್ರವೇಶಕ್ಕೆ. ಅದು ಪಾತ್ರಕ್ಕೂ ಅನುಕೂಲ ಆಗುತ್ತೆ ಮತ್ತು ಪರಿಣಾಮಕ್ಕೂ ಅನುಕೂಲ ಆಗುತ್ತೆ, ಜನರಿಗೂ ಸರಿಯಾಗಿ ಬರುತ್ತೆ. ಸೊ ನನಗೆ ನೀವು ಯಕ್ಷಗಾನದ ನಿಮ್ಮ ಆಸಕ್ತಿ, ನಿಮ್ಮ ಕಲಿಕೆ, ನಿಮ್ಮ ತಿಳುವಳಿಕೆ, ಇದನ್ನು ನಿಮ್ಮ ವೃತ್ತಿಗೆ ಈಗ ಏನು ನೀವು ಸೌರಶಕ್ತಿ ಇಂಧನವನ್ನು ಅಂದರೆ ಅದನ್ನು ಬಳಸುವ ಕಂಪನಿಯ ಸೆಲ್ಕೋ ಕಂಪನಿಯ CEO ಆಗಿರುವ ಅಲ್ಲಿ ಮತ್ತು ಅವೆರಡರ ಜೊತೆಗಿನ ಒಡನಾಟ, ನೀವು ಯಕ್ಷಗಾನಕ್ಕೆ ಒಂದಿಷ್ಟು ನೆರವನ್ನು ಪದ ಸರಿ ಇಲ್ಲ, ನಾನು ಆಗಲೇ ಮಾಡಿದ್ದು ಕೂಡ ಆ ಕೊಡುಕೊಳ್ಳುವಿಕೆ ಕೊಟ್ಟದ್ದೇನಲ್ಲ, ಬಟ್ ಅದನ್ನು ನೀವು ಮಾಡಲಿಕ್ಕೆ ಸಾಧ್ಯ ಆಯಿತು. ಎರಡೂ ಕಡೆಗೂ ಒಡನಾಟ ಇದ್ದದ್ರಿಂದ ಆ ಎಕ್ಸ್ಪೆರಿಮೆಂಟ್ಸ್ಗಳು, ಆ ಸ್ಪಂದನಕ್ಕೆ ಕಾರಣ ಏನಂದರೆ ಅದು ಮೂಲಭೂತವಾಗಿ ನಮ್ಮ ಒಳಗಡೆ
ಆ ಕಲೆಯ ಬಗ್ಗೆ ಒಂದು ಗೌರವ, ಅಲ್ಲಿದ್ದವ್ರ ಬಗ್ಗೆ ಅವರ ಪರಿಶ್ರಮಗಳ ಬಗ್ಗೆ ಒಂದು ಗೌರವ, ಕಷ್ಟಪಡ್ತಾರಲ್ಲ, ಇದೆಲ್ಲ ಒಂದಿಷ್ಟು ಮನಸ್ಸಲ್ಲಿ ಯಾವತ್ತೂ ಇದೆ. ನಮ್ಮ ಸಂಸ್ಥೆಗೆ 20 ವರ್ಷ ಆದಾಗ ನಾವು ಅದನ್ನು S20 ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಎಸ್ ಅಂದರೆ ವಾಯು ಯಕ್ಷಗಾನ, ಇ ಅಂದರೆ ಎನರ್ಜಿ, ಎಸ್ ಅಂದರೆ ಸೆಲ್ಕು, YES S20 ಅಂತ 20ನೇ ವರ್ಷದ. ಆಗ ನಾವು ಸುಮಾರು ಒಂದು 60 ಪ್ರೋಗ್ರಾಮನ್ನು ನಮ್ಮ ರಾಜ್ಯದಾದ್ಯಂತ ಯಕ್ಷಗಾನ ಕಲಾವಿದರು ಬೇರೆ ಬೇರೆ ಸ್ಥಳೀಯ ಸಂಘ ಸಂಸ್ಥೆಗಳಿಗೆ ಅವರಿಗೆ ಮಾಡಿಕೊಂಡು ರಾಜ್ಯಾದ್ಯಂತ ಪ್ರೋಗ್ರಾಮನ್ನು ಮಾಡಿದರು. ಯಕ್ಷಗಾನದ ಈ ಥರದ ಹಲವು ಚಿಂತನೆಗಳು, ಒಡನಾಟಗಳು, ವಿಶೇಷಗಳು ಅದು ನಮ್ಮ ವೃತ್ತಿ ಜೀವನದಲ್ಲಿಯೂ ಕೂಡ ಸಹಜವಾಗಿಯೇ ಒಂದು ಪ್ರೇರೇಪಣೆಯನ್ನು ಕೊಡುತ್ತೆ ಅದು. ಮತ್ತು ನಮ್ಮಲ್ಲಿಯೂ ಕೂಡ ಈ ಆರ್ಟ್ ಆ್ಯಂಡ್ ಕಲ್ಚರ್ ಇದರ ಡೆವಲಪ್ಮೆಂಟಿಗೆ ಕೂಡ ನಮ್ಮಲ್ಲಿ ಮನಸ್ಸು ಮಾಡ್ತಾ ಇದ್ದೇವೆ. ಯಾಕೆಂದರೆ ಅದು ಕೂಡ ಒಂದು ಎನರ್ಜಿ ಅಂತ. ಹೌದು, ನಾವು ಮೊದಲು ಬರೀ ಸೋಲಾರಲ್ಲಿ ಮಾತ್ರ ಇದ್ವಿ, ಆದರೆ ನಮ್ಮ ಸಂಸ್ಥೆ ಬರೀ ಸೋಲಾರಿಗೆ ಸಂಬಂಧಪಟ್ಟ ಸಂಸ್ಥೆ ಅಲ್ಲ. ಸೋಲಾರ್ ಕೂಡ ನಮ್ಮ ವ್ಯಾಪ್ತಿಯ ಒಂದು ಅಂಶ. ಎನರ್ಜಿ ಮುಖ್ಯವಾದ್ದು. ಈ ದೇಶದ ಎನರ್ಜಿ ಸೆಕ್ಟರಿಗೆ ನಮ್ಮ ಸಂಸ್ಥೆಯಿಂದ ಕೆಲಸ ಆಗಬೇಕು, ಇದು ಮೂಲ ತತ್ವ. ಆ ಎನರ್ಜಿ ತತ್ವದ ಕೆಲಸ ಏನಾಗಬೇಕು ಅಂತಂದರೆ ಬಡತನವನ್ನು ನಿವಾರಣೆ ಮಾಡುವುದಕ್ಕೆ ಅದೊಂದು ಮಾಧ್ಯಮ ಅಂತ ತೋರಿಸ್ಲಿಕ್ಕೆ. ಈ ಉದ್ದೇಶದಲ್ಲಿ ಯಕ್ಷಗಾನದಲ್ಲಿಯೂ ಬಡವರಿದ್ದಾರೆ, ಹೌದು, ಕಲೆಯಲ್ಲಿಯೂ ಬಡವರಿದ್ದಾರೆ. ಹೌದು. ಆ ಬಡತನವನ್ನು ನೀಗಿಸುವಲ್ಲಿ ಅವರಿಗೆ ಯಾವ ಥರ ನಾವು ಸಪೋರ್ಟ್ ಮಾಡಬಹುದು, ಎನರ್ಜಿಯನ್ನು ಬಳಸಿಕೊಳ್ಳುವುದು ಹೇಗೆ ಸಾಧ್ಯ, ಈ ಎಲ್ಲ ದೃಷ್ಟಿಕೋನಗಳಿಂದ ಒಂದಿಷ್ಟು ಸ್ಪಂದನವನ್ನು ನಾವು ಮಾಡಿದ್ದೇವೆ ಆ ಕ್ಷೇತ್ರದಕ್ಕೆ, ಕಲಾವಿದರಿಗೆ, ಇವರಿಗೆ ಅಂತ. ಅದು ನಮ್ಮ ಮನಸ್ಸಿಗೂ ಸಂತೋಷದ ವಿಷಯ ಅದಷ್ಟೇ. ಬಟ್ ಕಲಾವಿದರು ಖುಷಿಯಾಗಿದ್ದಾರೆ ಅದರಿಂದ. ಕಲಾವಿದರಿಗೂ ಭಾಳ ಖುಷಿ ಆಗ್ತಾರೆ. ತಮ್ಮನ್ನು ಗಮನಿಸುವ, ಗೌರವಿಸುವ ಒಂದಿಷ್ಟು ಜನ ಇದ್ದಾರೆ, ಪ್ರೀತಿಸುವವರು ಭಾಳಷ್ಟು ಇದ್ದಾರೆ. ಹಾಗಾಗಿ ಸೊ ನನಗೆ ನೀವು ಈ ಯಕ್ಷಗಾನ ವೃತ್ತಿ ಬದುಕು ಬರವಣಿಗೆ ಕಡೆಗೆ ಹೊರಳಿದ್ದು ಮತ್ತು ಬರವಣಿಗೆ ಶುರು ಮಾಡಿದ್ದು ಅದು ಯಾಕೆ ಮತ್ತು ಹೇಗೆ? ನಾನು ನಮಗೆ ಕುಲಗುರುಗಳು ರಾಘವೇಶ್ವರ ಭಾರತಿ ಶ್ರೀಗಳವರು, ರಾಮಚಂದ್ರಾಪುರ ಮಠ, ಹೌದು, ಅವರಿಗೆ ಕಾರ್ಯದರ್ಶಿಯಾಗಿದ್ದ ಕಾಲಕ್ಕೂ ಮಠದಲ್ಲಿ ಸೇವೆ ಮಾಡುವಾಗಲೂ ಒಂದಿಷ್ಟು ಬರವಣಿಗೆಯ ಕೆಲಸ ಮಾಡಬೇಕು ಅಂತ ಮನಸ್ಸಿಗೆಲ್ಲ ಇತ್ತು. ಒಂದು ಪುಸ್ತಕವನ್ನು, ದಶಮಾನ ಅಂತ ಒಂದು ಪುಸ್ತಕ ಸಂಪಾದಕತ್ವದಲ್ಲಿ ಮಾಡಿದ್ವಿ. ಅದನ್ನು ಹಲವರು ಲೇಖಕರೆಲ್ಲ ತರಿಸಿ ಸಂಪಾದನೆ. ಆಮೇಲೆ ಅವ್ರ ಬಗ್ಗೆ ಒಂದು ಪುಸ್ತಕ ಬರಿಬೇಕಾಯಿತು. ಒಂದು ಚಾತುರ್ಮಾಸ್ಯದಲ್ಲಿ ಅದು ಗುರುತತ್ವದ ಮೇಲಿತ್ತು. ಆ ಚಾತುರ್ಮಾಸ್ಯದಲ್ಲಿ 60 ದಿನಗಳ ಕಾಲ 60 ಪುಸ್ತಕಗಳ ಲೋಕಾರ್ಪಣೆ ಮಾಡುವ ಒಂದು ಇತಿಹಾಸ ಅದು. ಅದರಲ್ಲಿ ಒಂದು ಪುಸ್ತಕವನ್ನು ಬರೆಯುವ ಹೊಣೆಗಾರಿಕೆ ನನಗೆ ಬಂತು. ಅದು ಅವ್ರ ಮೇಲೆ ಬರೆಯುವಂತಹದ್ದು ಅಂತ. ಅದು ನಮಗೆ ಸಿಕ್ಕ ಒಂದು ಬಹುದೊಡ್ಡ ಭಾಗ್ಯವೂ ಹೌದು. ಹಾಗಾಗಿ ಒಂದು ಮಿತವಾದ ರೀತಿಯಲ್ಲಿ ಅದನ್ನು ಮಾಡುವಾಗ ಮಾತಾಡ್ತಾ ಹೋಗ್ತಿದ್ವಲ್ಲ, ಭಾಷಣ ಎಲ್ಲ ಮಾಡುವಾಗ ಮೊದಲಿಂದ ಸ್ವಲ್ಪ ಸಣ್ಣ ಏನಾದ್ರು ಲಹರಿಗೆ ಬರಿತಾ ಇದ್ದೆ. ಅದನ್ನು ಗಂಭೀರವಾದ ಸಾಹಿತ್ಯ ಅಲ್ಲ. ಆ ನಂತರ 2ನೇ ಪುಸ್ತಕ ಮಾಡುವಾಗ ನಮಗೆ KM ಉಡುಪರು ಅಂತ ನಮ್ಮ ಸಂಸ್ಥೆಯಲ್ಲಿ ಡೈರೆಕ್ಟರ್ ಇದ್ದರು, ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಉನ್ನತ ಅಧಿಕಾರದಲ್ಲಿದ್ದು ವಿಶ್ರಾಂತರಾದವರು. ಅವರು ಉಡುಪಿಗೆ ಮಣಿಪಾಲಕ್ಕೆ ಹೋದಾಗ ಹರೀಶ್ ಹಂದಿಯವರ ಮೇಲೆ ನೀವೊಂದು ಪುಸ್ತಕ ಬರ್ಕೊಡ್ಬೇಕು, ಕಾಂತಾವರ ಸಂಘದವರು ಕೇಳಿದ್ರು, ಕನ್ನಡ ಸಂಘದವರು, ನಾ ಮೊಗಸಾಲೆಯವರು, ನಿಮ್ಮ ಹೆಸರು ಹೇಳಿದ್ದೇನೆ, ಅವ್ರು ಕರೀತಾರೆ, ಅವಾಗ ಒಪ್ಕೊಳ್ಳಿ ಅಂತ ಹೇಳಿದರು. ಅದೆಲ್ಲ ನನ್ನ ಹತ್ರ ಎಲ್ಲ ಆಗತ್ತೆ ಸರ್ ಅಂತ ಹೇಳಿದ್ದೆ. ಇಲ್ಲ ಅದು ನೀವೇ ಮಾಡಬೇಕು, ನಿಮಗೆ ಗೊತ್ತಿರುತ್ತೆ ಅಂತೆಲ್ಲ ಹೇಳಿದರು. ಆಯಿತು, ನೋಡೋಣ, ಒಂದು ಪ್ರಯೋಗವಲ್ಲ ಅಂತೇಳಿ ಒಪ್ಕೊಂಡೆ. ಅದು ಪುಸ್ತಕ ಬಂತು, 2 ಆಯಿತು. ಸೊ ಹೀಗೆ ಬರವಣಿಗೆಯ ಮೇಲೆ ವಿಶೇಷ. ಮತ್ತು ಈ ಮಾತಿನಲ್ಲಿ ಮಿತವಾದ ಶಬ್ದ ಬಳಕೆ, ಮಿತವಾದ ಧೋರಣೆಯಿಂದ ಬೃಹತ್ತನ್ನು ಕೊಟ್ಟರೆ ಮಾತ್ರ ಅದು ಕಲೆ. ಈ ದೃಷ್ಟಿಯ ಒಂದು ಒಳ ಮನಸ್ಸು ನನಗೆ ಯಾವತ್ತೂ ಇದೆ. ಹಾಗಾಗಿ ಬರವಣಿಗೆಯಲ್ಲಿ ಕೂಡ ಇದನ್ನು ಹೆಚ್ಚು ಸಶಕ್ತವಾಗಿ ಹೇಳ್ಬೋದಲ್ಲ. ಮಾತಿನಲ್ಲಿ 100 ಮಾತು ಹೇಳುವುದಕ್ಕಿಂತ ಒಂದು ಸೂತ್ರಬದ್ಧವಾದ 2 ವಾಕ್ಯದಲ್ಲಿ ಅದಷ್ಟನ್ನು ತರಬಹುದು. ಹೀಗೆ ಒಂದು ಕಲ್ಪನೆ ಬಂದಿತ್ತು. ಹಾಗಾಗಿ ಬರವಣಿಗೆ ನಮಗೆ ಬಹಳ ಪ್ರಿಯವಾಗಿದೆ. ಬಟ್ ಇದು ಎಲ್ಲವೂ ನಿಮ್ಮ ಒಟ್ಟು ಸಾಂಸ್ಕೃತಿಕ ವ್ಯಕ್ತಿತ್ವದ ಮುಂದುವರಿಕೆಯಾಗಿಯೇ ಕಾಣಿಸುವಂಥದ್ದು. ಈ ಎಲ್ಲ ಆಕ್ಟಿವಿಟೀಸ್ ಕಥೆಯ ಕಡೆಗೆ ಹೊರಳಿಕೊಂಡದ್ದು ಮತ್ತು ಕಥಾ ಸಂಕಲನ ತಂದದ್ದು. ನಮ್ಮ ಸ್ನೇಹಿತರು ಗೋಪಾಲಕೃಷ್ಣ ಕುಂಟಿನಿ ಅಂತ, ಅವರು ಪತ್ರಕರ್ತರಾಗಿದ್ದವರು, ಪ್ರಗತಿಪರ ಕೃಷಿಕರು, ಉಪ್ಪಿನಂಗಡಿಯಲ್ಲಿ ಇರ್ತಾರೆ. ನಿಮ್ಗೆಲ್ರಿಗೂ ಚೆನ್ನಾಗಿ ಪರಿಚಿತ ಸಾಹಿತ್ಯ ಲೋಕದಲ್ಲಿ. ಜೋಗಿಯವರು ನಮಗೆ ಸ್ನೇಹಿತರು, ಅವ್ರ ಮುಖಾಂತರವೇ. ಈ ಕುಂಟಿನಿಯವರು ಒಂದಿನ ಫೋನ್ ಮಾಡಿ ಮಾತಾಡ್ತಾ ನೀವು
ನಾವು ಒಂದು ಕಥೆಕೂಟ ಎಲ್ಲ ಮಾಡಿದ್ದೇವೆ, ಅದೆಲ್ಲ ಹೀಗೆಲ್ಲ ನಡೀತಿರುತ್ತೆ, ನಿಮ್ಮನ್ನೊಂದು ಸೇರಿಸ್ಬಿಡ್ತೇನೆ ಅದರಲ್ಲಿ. ಅದು ಆಗಲಿ ಸರ್, ನಾವು ಸೇರಿಸ್ತೇವೆ ಹಾಗೆ ಅಂತಂದು ನನಗೆ ಅದು ಅಷ್ಟಕ್ಕೆ ಸಹಜವಾಗಿ ಸೇರಿದ್ದು. ಅಲ್ಲಿ ಸೇರಿದ ಮೇಲೆ ಆ ಕಥೆಕೂಟದ ರೀತಿ ನೀತಿಗಳು ಬಹಳ ಆಪ್ತವಾದದ್ದು. ಅಂದರೆ ಅದರಲ್ಲಿ ಸುಬ್ರಾಯ ಚೊಕ್ಕಾಡಿಯವರಿದ್ದಾರೆ, ಹಲವು ಹಿರಿಯರಿದ್ದಾರೆ, ಕತೆ ಬರೆಯುವವರು, ಕಾದಂಬರಿ ಬರೆಯುವವರು, ಕವನ ಬರೆಯುವಂಥವರು, ಸಾಹಿತ್ಯ ಲೋಕದ ಎಲ್ಲ ಕಿಂಕರರು ಅದರಲ್ಲಿ ಬೇರೆ ಬೇರೆ ಶಾಸ್ತ್ರಬದ್ಧವಾದ ಪಾಂಡಿತ್ಯ ಇದ್ದವರು ಮತ್ತು ಸಾಮಾಜಿಕವಾದ ಅನುಭವ ಸಿದ್ಧಿ ಪ್ರಸಿದ್ಧಿಗಳನ್ನು ಪಡೆದವರು ಎಲ್ಲರೂ ಇದ್ದಾರೆ. ಕುಂಟಿನಿಯವರು ನಮ್ಮನ್ನಲ್ಲಿ ಸೇರಿಸಿದಾಗ ಅವರು ಮೊದಲನೇ ದಿನದಿಂದ ಒತ್ತಾಯ ಮಾಡ್ತಿದ್ರು, ನೀವು ಕತೆ ಬರೀಲೇಬೇಕು ಅಂತ. ಅದು ನಮ್ಗೆ ಗೊತ್ತೇ ಇಲ್ಲ ಸರ್, ಆ ಕ್ಷೇತ್ರ ಗೊತ್ತಿಲ್ಲ ಅಂತ ಹೇಳ್ತಿದ್ದೆ. ಆಮೇಲೆ ಒಂದಿನ ಯಾಕೋ ಒಂದು ಸ್ಫೂರ್ತಿ ಬಂತು, ಒಂದು ಕತೆ ಬರೆದೆ, ಇದು ಕಳಿಸಿದರೆ ಅವ್ರು ಭಾಳ ಮೆಚ್ಚಿದರು, ಸಣ್ಣ ಪುಟ್ಟ ದೋಷಗಳನ್ನು ಸರಿಪಡಿಸಿದರು. ಆಮೇಲೆ ಇನ್ನೊಂದು 2 ಬರೀರಿ ಅಂತಾಯಿತು. ಹೀಗಾಯಿತು. ಕಥಾ ಸರಣಿಗಳು ಕೆಲವು ಆಗುವಾಗ ಅಲ್ಲಿ ಬರೀರಿ ಅಂತಾಯಿತು. ಹಾಗೆ ಹೀಗೆ ಬರಿತಾ ಸುಮಾರು ಒಂದಿಷ್ಟು ಕಥೆಗಳು ಬರೆಯುವ ಒಂದು ಆ ಜಾಡಿಗೆ ಬಂತು. ವಿಚಾರ ಮನಸ್ಸಲ್ಲಿತ್ತು, ಅದನ್ನು ಕಥೆಯನ್ನಾಗಿಸುವ ತಾಂತ್ರಿಕತೆ ನಮಗೆ ಗೊತ್ತಿರಲಿಲ್ಲ. ಸೊ ಅದು ಕಥೆಕೂಟದಿಂದಲೇ ನಮಗೆ ದೊರೆತದ್ದು. ಮತ್ತು ಅಲ್ಲಿರುವ ಎಲ್ಲ ಹಿರಿಯರು ಅವರುಗಳೆಲ್ಲ, ಅವರಿಗೂ ಒಂದು ರೀತಿ ನಮ್ಮ ಮೇಲೆ ಗೌರವ, ಇವರು ಸ್ವಲ್ಪ ವಯಸ್ಸಾದವರು ಹಿರಿಯರು, ಹಾಗಾಗಿ ಇವರನ್ನು ಕಟು ವಿಮರ್ಶೆ ಮಾಡಬಾರ್ದು ಅಂತ ಅವರಿಗೊಂದು ಒಳ ಮನಸ್ಸಲ್ಲಿ ಇರುತ್ತೆ. ನಮಗೂ ಅದೇ ಬೇಕಾಗಿದೆ. ಇವ್ರು ಕಟು ವಿಮರ್ಶೆ ಮಾಡಿದ್ರೆ ನಾವು ಓಡಿ ಹೋಗ್ಬಿಡ್ತೇವೆ, ಇವರು ಹಿತ ವಿಮರ್ಶೆ ಮಾಡಿದರೆ ನಾವು ಒಪ್ಪಿಕೊಳ್ಬೋದಲ್ಲ, ಹಾಗೆ. ಸೊ ಅದನ್ನು ಅವರು ಪಾಲಿಸ್ತಾರೆ, ನಮಗೂ ಅದು ಒಪ್ಪಿಗೆ ಆಗಿದೆ. ಹಾಗಾಗಿ ಒಂದಿಷ್ಟು ಕಥೆಗಳನ್ನು ಬರೆದಿದ್ದಷ್ಟೇ. ಮತ್ತು ಈಗ ಕೂಡ ಬರಿತಾ ಇದ್ದೀನಿ. ಈ ಮತ್ತೆ ಬರೀಲಿಕ್ಕೆ ಅಂತ ಪ್ಲ್ಯಾನ್ ಮಾಡ್ತೀರಾ? ಆ್ಯಕ್ಚುಲಿ ಹೆಂಗೆ ಬರೀತೀರಿ ಅದನ್ನ? ಪ್ಲ್ಯಾನ್ ಮಾಡಿಕೊಂಡು ಬರೆಯುವುದು ಅದು ನನ್ನ ಸ್ವಲ್ಪ ಕಷ್ಟವಾ ಅಂತ ನಾನು ಇನ್ನೂ ಹಾಗೆ ಮಾಡಲೇ ಇಲ್ಲ. ಅದು ಮನಸ್ಸು ಇದನ್ನು ಮಾಡಬೇಕು ಅಂತ ಹಠ ಬಂದುಬಿಟ್ರೆ ಅದಕ್ಕೆ ಎಲ್ಲ ವಿಷಯಗಳು ಸೇರ್ಕೊಂಡು ಬಿಡ್ತವೆ. ಹಾಗೆ ಸೇರಿಕೊಂಡು ಒಂದು ರೀತಿ ಸ್ಫೂರ್ತಿಯಿಂದ ಕತೆ ಬಂದುಬಿಡುತ್ತೆ. ಮತ್ತು ಆಗ ಒಂದು ರೀತಿ ಪೂರ್ಣ ಏಕಾಗ್ರತೆಯಿಂದ ಅದಕ್ಕೆ ಕೊಟ್ಕೊಂಡ್ರೆ ಅದೇ ನಮ್ಮನ್ನು ಕರ್ಕೊಂಡು ಹೋಗ್ಬಿಡುತ್ತೆ ಅಂತ ಈ ಅನುಭವ ನನಗಾಗಿದೆ ಅಂತ. ನನಗೆ ಇನ್ನೊಂದು ಕುತೂಹಲ, ನಿಮ್ಮ ಸಾಂಸ್ಕೃತಿಕ ಬರಹ ವೃತ್ತಿ ಬದುಕು ಇದೆಲ್ಲರ ಜೊತೆಗೆ ಧಾರ್ಮಿಕವಾದ ಒಂದು ಆಲೋಚನಾ ಕ್ರಮ, ಮಠದ ಜೊತೆಗಿನ ಒಡನಾಟ, ಅದಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದಾದರೆ ಅದನ್ನು ಹೆಂಗೆ ವಿವರಿಸ್ತೀರಿ ಸರ್? ಧಾರ್ಮಿಕ ಅದು ನಮ್ಮ ಒಳಗಿನ ಶಕ್ತಿವರ್ಧಕ. ಈ ಪ್ರಪಂಚದಲ್ಲಿ ಧಾರ್ಮಿಕರು ಅಲ್ಲದೇ ಇದ್ದವರು ಯಾರಿದ್ದಾರೆ ಸರ್? ಎಲ್ಲರೂ ಅವರವರ ಪಾಡಿಗೆ ಧಾರ್ಮಿಕರೇ. ತಂದೆ ತಾಯಿಗಳಿಗೆ ನಮಸ್ಕರಿಸ್ತೇವೆ, ನಾವು ತಂದೆ ತಾಯಿಗಳಿಗೂ ಮಾಡ್ತೇವೆ, ಅದರ ಜೊತೆಯಲ್ಲಿ ದೇವರುಗಳಿಗೂ ಮಾಡ್ತೇವೆ. ಗುರು ಹಿರಿಯರನ್ನು ಕಂಡ್ರೆ ವಿನಯದಿಂದ ತಲೆ ಬಾಗುತ್ತೇವೆ, ಆಗದಿದ್ದರೂ ತಲೆ ಬಗ್ಗತ್ತೆ. ಅದು ಸಂಸ್ಕಾರ ಅಲ್ವಾ? ಇದನ್ನೇ ಧಾರ್ಮಿಕತೆ ಅಂತ ಹೇಳಬೇಕು. ಧಾರ್ಮಿಕತೆ ಅದು ನಮ್ಮ ಒಳಗಿನ ಚೈತನ್ಯವನ್ನು ಉದ್ದೀಪನಗೊಳಿಸುವಲ್ಲಿ ಅದು ತುಂಬ ನಮಗೆ ನೆರವಾಗತ್ತೆ, ಅದು ಒಪ್ಪುತ್ತದೆ ನಮಗೆ. ಹಾಗಾಗಿ ನಮಗೆ ಧಾರ್ಮಿಕತೆ ಭಾಳ ಇಷ್ಟವಾದದ್ದು. ಉಳಿದೆಲ್ಲವನ್ನು ನಾನು ಹೇಗೆ ನೋಡ್ತೇನೋ, ನನ್ನ ವೃತ್ತಿಯನ್ನಾಗಲಿ, ಓದನ್ನಾಗಲಿ, ಕಲೆಯನ್ನಾಗಲಿ, ಬರವಣಿಗೆಯನ್ನಾಗಲಿ ಹೇಗೆ ನೋಡ್ತೇನೋ ಅದೇ ಪೂಜ್ಯ ಭಾವನೆಯಿಂದ ನಾನು ಧಾರ್ಮಿಕತೆಯನ್ನು ನೋಡ್ತೇನೆ. ಸೊ ಅಂದರೆ ಅವೆರಡು ಬೇರೆ ಬೇರೆ ಅಲ್ಲ, ನಿಮ್ಗೆ ಬೇರೆ ಬೇರೆ ಅಲ್ವೇ ಅಲ್ಲ. ಮತ್ತೆ ಅದರಲ್ಲಿ ಅತಿಯಾಗಿ ಒಂದರ ವಿಸ್ತರಣೆ ಇನ್ನೊಂದು, ಒಂದಕ್ಕೆ ಇನ್ನೊಂದು ಪೂರಕ. ಬಟ್ ನನಗೆ ಇವೆಲ್ಲವನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಿ? ಎಲ್ಲ ಬೇರೆ ಬೇರೆ ಡೈಮೆನ್ಷನ್ನಲ್ಲಿ ಚೇಸ್ತಾ ಇರ್ತವೆ, ಕರಿತಾ ಇರ್ತವೆ, ಎಳೀತಾ ಇರ್ತವೆ. ಅದು ರೂಢಿ. ನನಗಿಂತ ಹೆಚ್ಚು ಅವುಗಳನ್ನು ತಾವೇ ನಿರ್ವಹಿಸ್ತೀರಿ, ಆದರೂ ನನ್ನ ಬಾಯಲ್ಲಿ ಕೇಳುವ ಅಂತ ನೀವು ಒಂದು ಕೇಳ್ತಿದ್ದೀರಿ. ಆದರೆ ಅದು ಸಹಜ ಸರ್. ಅಂದರೆ ನೋಡಿ, ಆಫೀಸಿಗೆ ಹೋದ ಮೇಲೆ ಆಫೀಸಿನ ಕೆಲಸಗಳು, ಇನ್ನು ಸಂಜೆ ಬಂದ ಮೇಲೆ ಬರವಣಿಗೆ ಕೆಲಸಗಳು ಇದ್ದರೆ ಬರವಣಿಗೆದ್ದು, ಇದೆಲ್ಲ ಒಂದು ಹಿಡಿದಾಗ ಇನ್ನೊಂದನ್ನು ನೋಡೋದಿಲ್ಲ, ಇನ್ನೊಂದನ್ನು ನೋಡುವಾಗ ಮತ್ತೊಂದ್ರ ಬಗ್ಗೆ ಲಕ್ಷ್ಯ ಹಾಕೋದಿಲ್ಲ. ಅಷ್ಟು ಒಂದು ಕಂಪಾರ್ಟ್ಮೆಂಟ್ ಮಾಡ್ಕೊಂಡಾಗೆ. ಈ ಗಡಬಡ ಐಸ್ ಕ್ರೀಮ್ ಇದ್ದಂಗೆ ಅಲ್ವ ಸರ್? ಎಲ್ಲ ಐಸ್ ಕ್ರೀಮ್ ಅದರೊಳಗೆ ಇರುತ್ತೆ. ಒಟ್ಟು ಸೇರಿದ್ರೆ ಐಸ್ ಕ್ರೀಮು, ಒಟ್ಟು ಸೇರಿದರೆ ಜೀವನ ಅಂತೆ. ಮಧ್ಯದಲ್ಲಿ ಬೇರೆ ಬೇರೆ ರುಚಿಗಳಿದೆ, ಎಲ್ಲವೂ ಅವರಲ್ಲಿದ್ದಾರೆ. ಏಕಾಗ್ರತೆಯಿಂದ ಅದನ್ನು ಮಾಡುವುದಕ್ಕೆ ಸಾಧ್ಯ. ಮತ್ತು ಉದ್ವೇಗರಹಿತವಾದ ಚಿಂತನೆಗಳನ್ನು ಕ್ರೋಢೀಕರಿಸ್ಕೊಂಡು ಬಿಟ್ಟರೆ ಅದು ಬಹಳ ಸರಳವಾಗಿ ಸಿಗತ್ತೆ ಅಂತ ನನಗೆ ಅನಿಸುತ್ತೆ. ಈಗ ನನಗೆ ಇನ್ನೂ ದಣಿವು ಒಂದೂ ಆಗಲಿಲ್ಲ ಸರ್ ಈವರೆಗೆ. ಈ ಎಲ್ಲವನ್ನು ಮಾಡುವಾಗ ಇವತ್ತಿನವರೆಗೂ ದಣಿವು ಆಗಿಲ್ಲ. ಮತ್ತು ತುಂಬ ಕಾಲ ಟೈಮು ವೇಸ್ಟ್ ಆಗೋದು ನನಗೆ ಈಗಲೂ ಅನುಭವಕ್ಕೆ ಬರ್ತದೆ. ನನಗೆ ಇನ್ನೊಂದು ಕುತೂಹಲದ ಪ್ರಶ್ನೆ ಏನು ಅಂತಂದರೆ, ಕಲೆ ಮತ್ತು ಧಾರ್ಮಿಕತೆ
ಧರ್ಮ ಹೌದು. ಅವೆರಡು ಮೀಟ್ ಆಗೋ ಜಾಗ ಇದೆಯಾ? ಎರಡೂ ಒಂದೇ ಸರ್. ಹಾಂ. ನೀವು ಯಾವ ಕ್ಷೇತ್ರದಿಂದ ಪ್ರಯಾಣ ಮಾಡಿದರೂ ನಿಮಗೆ ಸಿಗಬೇಕಾದ ಕಟ್ಟಕಡೆಯ ಆನಂದದ ಯಾವ ಸ್ಥಿತಿ ಇದೆಯಲ್ಲ, ಅದು ಎರಡರಲ್ಲೂ ಒಂದೇ ಸರ್. ಅದಕ್ಕೆ ಹೋಗುವಾಗ ಮಾರ್ಗ, ನೀವು ಹೇಳಿದಂತೆ ಮಾರ್ಗ ಬೇರೆ, ಆದರೆ ರೀಚ್ ಒಂದೇ. ಅದು ಪ್ರತಿಯೊಂದು ಹಾಗೆ, ಕಲೆಯೂ ಹೌದು, ಅದಕ್ಕೆ ವೃತ್ತಿಯೂ ಹೌದು, ಮತ್ತು ಧಾರ್ಮಿಕತೆಯೂ ಹೌದು. ಇವು ಎಲ್ಲವೂ ಅಲ್ಟಿಮೇಟ್ ನಮಗೆ ಆನಂದ ಕೊಡುತ್ತೆ ಅಂತ ಆದರೆ ಅದರಲ್ಲಿ ಅದು ಎಲ್ಲವೂ ಸೇರುತ್ತೆ. ಈ ಮಠೀಯ ವ್ಯವಸ್ಥೆ ಮತ್ತು ಧಾರ್ಮಿಕತೆ ಮತ್ತು ಕಲೆ ಇವು ಒಂದಕ್ಕೊಂದು ಪೂರಕವಾಗಿ ವರ್ತಿಸ್ತವೆ. ಪೂರಕ ಇದೆ, ಅದರಲ್ಲಿ ತುಂಬ ವ್ಯತ್ಯಾಸ ಇದೆ. ಈ ಈ ಉಳಿದ ವ್ಯವಸ್ಥೆಯಲ್ಲಿ ಈ ಸ್ಥಾನಮಾನಗಳ ಏರು ತಗ್ಗುಗಳು ಇದು ಇರುತ್ತೆ, ಮತ್ತು ಅದಕ್ಕೆ ಒಂದು ಬೇರೆ ಗೌರವಗಳಿರುತ್ತೆ. ಅದೇ ಮಠೀಯ ವ್ಯವಸ್ಥೆಯಲ್ಲಿ ಹಾಗಿರುವುದಿಲ್ಲ. ಎಲ್ಲರೂ ಶಿಷ್ಯರು, ಸಮಾನರು, ಒಂದು ಅರ್ಥ ಇರುತ್ತೆ. ವೈಯಕ್ತಿಕವಾದ ಸ್ಥಾನಮಾನಗಳ ಬಗ್ಗೆ ಗೌರವಗಳು ಬೇರೆ, ಆದರೆ ಅದು ಸಮಾನವಾಗಿರುತ್ತೆ. ಅಲ್ಲಿ ಅದು ಒಮ್ಮೆ ಇರುತ್ತೆ. ಇದರಲ್ಲಿ ವೇರಿಯೇಷನ್. ಅಂದರೆ ನನಗೆ ಈ ಕಲೆ ಹೇಗೆ ಒಂದು ಏಕಾತ್ಮತೆಯ ಕಡೆಗೆ, ಅತ್ಯಂತಿಕ ಎತ್ತರದ ಕಡೆ ಕರ್ಕೊಂಡು ಹೋಗ್ತದೆ, ಅದನ್ನು ಮಠೀಯ ವ್ಯವಸ್ಥೆ ದೂರ ಮಾಡ್ತದೆ ಅಂತ ಅನಿಸಲ್ವಾ? ಇಲ್ಲ ಇಲ್ಲ ಸರ್. ಮಠೀಯ ವ್ಯವಸ್ಥೆಯಲ್ಲಿ ನಮ್ಮನ್ನು ನಾವು ಎಷ್ಟು ತೊಡಗಿಸ್ಕೊಳ್ತೇವೆ ಹೇಳೋದ್ರ ಮೇಲೆ ಅದು ನೆಲೆ ನಿಲ್ಲುತ್ತೆ. ಕಲೆಯಲ್ಲಿಯೂ ಹಾಗೆ. ಈ ಕೆಲವು ಕಡೆಗಳಲ್ಲಿ ಸ್ಪರ್ಧೆ ಮತ್ತು ಪೂರಕ ಅಂಶಗಳನ್ನು ಕೊಡುವಂಥದ್ದು, ಹೊಗಳಿಕೆಗಳು ಎರಡೂ ಕಡೆಗಳಲ್ಲಿ ಇರುತ್ತೆ. ಆದರೆ ನಮ್ಮ ವಿವೇಕ ಕೆಲಸ ಮಾಡಬೇಕು. ನಾನು ಎಷ್ಟರವನು ಅಂತ, ನಾನು ಎಷ್ಟರವನು, ನಾನು ಎಷ್ಟಕ್ಕೆ ಸಲ್ಲಬೇಕಾದವನು ಅಂತ. ಈ ಎಚ್ಚರಿಕೆಯನ್ನು ಎರಡೂ ಕ್ಷೇತ್ರದಲ್ಲಿ ಇಟ್ಕೊಂಡಾಗ ಯಾವುದೇ ಆತಂಕಗಳು ಬರೋದಕ್ಕೆ ಸಾಧ್ಯ ಇಲ್ಲ. ಬಟ್ ಈ ಸಾಮಾಜಿಕ ಬದುಕು ಅಂತ ಅನ್ನೋದೊಂದು ಇರ್ತದಲ್ಲ, ಅವು ಹೆಂಗೆ ನೋಡ್ತಿರ್ತದೆ ಇವನ್ನೆಲ್ಲ? ಅದೊಂದು ವಿಚಿತ್ರವಾಗಿ ನೋಡ್ತಾ ಇರ್ತವೆ. ನಿಮಗೆ ಈ ಪ್ರಶ್ನೆ ಕೇಳಿದ್ದು ಭಾಳ ಒಳ್ಳೆಯದಾಯಿತು. ನನಗೆ ಕೆಲವು ಕಾರ್ಯಕ್ರಮಗಳಿಗೆ ಕೆಲವು ಜನ ಕರೆಯುವುದೇ ಇಲ್ಲ. ಯಾಕೆ ಕರೆಯುವುದಿಲ್ಲ ಅಂತ ನನಗೆ ನನ್ನ ಸ್ನೇಹಿತರೆ ಕೇಳುವಾಗ ಇವ್ರು ಹೇಳ್ತಾರೆ, ನೀವು ಸ್ವಲ್ಪ ಮಠ ಕಡೆಗಳಲ್ಲೆಲ್ಲ ಜಾಸ್ತಿ ಓಡಾಡ್ತೀರಲ್ಲ, ಹಾಗಾಗಿ ನಮ್ಮ ಸಂಘಟಕರಿಗೆ ಅದು ಸೇರಿ ಬರೋದಿಲ್ಲ ಅಂತ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ನನಗನ್ಸೋದು. ಆದರೆ ಅವ್ರಿಗೆ ಹಂಗೆ ಕಾಣೋದಿಲ್ವಲ್ಲ, ಏನು ಮಾಡ್ಲಿಕ್ಕೆ ಬರೋದಿಲ್ಲ ಅದಕ್ಕೆ. ಸೊ ಈ ಥರ ಹಾಗಾಗಿ ನಮ್ಮನ್ನು ಕೆಲವೊಮ್ಮೆ ಬಿಡುವವರು ಇದ್ದಾರೆ. ಈ ಥರದ ಆಭಾಸಗಳನ್ನು ಆಗಿದೆ, ಬೇಕಾದಷ್ಟು ಆಗಿದೆ ಸರ್, ಆಗಿದೆ, ಆಗ್ತಾನೂ ಇರುತ್ತೆ. ಬಟ್ ಅದರಿಂದ ಬೇಜಾರಾಗಲ್ವ? ಬೇಜಾರು ಬೇಜಾರು ಆಗತ್ತೆ ಒಂದು ಪ್ರಮಾಣದಲ್ಲಿ. ಹೀಗೆ ಯಾಕೆ ನಮ್ಮನ್ನು ಗುರುತಿಸ್ತಾರೆ ಇವರು ಅಂತ ಅನಿಸುತ್ತೆ. ಆದರೆ ಆಮೇಲೆ ಅನಿಸುತ್ತೆ ಅದು ಅವ್ರ ಸ್ವಾತಂತ್ರ್ಯ ಅಲ್ವಾ. ಈ ಎಲ್ಲವಕ್ಕೂ ನಮ್ಮನ್ನು ಯಾಕೆ ಅವ್ರು ಕರಿಬೇಕು ಅಂತ ನಾವು ಯಾಕೆ ನಿರೀಕ್ಷೆ ಮಾಡಬೇಕು? ನಾನು ರಾಮನ ಪಾತ್ರ ಮಾಡಿದಾಗ ಪೀಠಿಕೆಯಲ್ಲಿ ಒಂದು ಮಾತನ್ನು ಬಹಳ ಪ್ರೀತಿಯಿಂದ ಆಡ್ತೇನೆ. ಸುಖ ದುಃಖಗಳಿದ್ದಿದ್ದು ನಿರೀಕ್ಷೆಯಲ್ಲಿ ಅಂತ. ನಮ್ಮ ನಿರೀಕ್ಷೆ ಸಾಧುವಾದರೆ ಅದರಂತೆ ಅದು ಫಲ ಕೊಟ್ಟರೆ ನಮಗೆ ಸುಖ ಅಂತ ನಾವು ವ್ಯಾಖ್ಯಾನ ಮಾಡ್ತೇವೆ. ಹೌದು. ನಮ್ಮ ನಿರೀಕ್ಷೆಗೆ ವಿರುದ್ಧವಾದ ಘಟನೆಗಳು ದುಃಖಕ್ಕೆ ಕಾರಣ ಆಗತ್ತೆ ಅಂತ. ಹೌದು. ಇದು ನನಗೆ ಹೆಚ್ಚು ಅನಿಸುತ್ತೆ. ಎಲ್ಲ ಯಾವುದನ್ನೇ ತಗೊಂಡ್ರು ಮೊದಲು ಅದಕ್ಕೆ ನಮಗೆ ಅದರ ಮೇಲೆ ಒಂದು ಅಟ್ಯಾಚ್ಮೆಂಟು, ಮೋಹ ಬರಲಿಕ್ಕೆ ಕಾರಣವೇ ನಿರೀಕ್ಷೆ ಅಂತ. ಹೌದು. ಆ ನಿರೀಕ್ಷೆ ಸ್ವಲ್ಪ ವ್ಯತ್ಯಾಸ ಆದರೆ ನಮಗೆ ದುಃಖ ಆಗಿ ನಾವು ಆ ದುಃಖ ಕೊಟ್ಟವ್ರನ್ನೆಲ್ಲರನ್ನು ಒಂದೇ ಸಾಲಿಗೆ ಸೇರಿ ದುಷ್ಟರನ್ನು ಮಾಡಿ ಚಿತ್ರಾನ್ನ ಮಾಡಿಬಿಡ್ತೇವೆ ಅವರನ್ನು. ಬಟ್ ಲೈಫ್ ಹಂಗಿರುತ್ತಾ ಬೈನರಿಯಾಗಿ, ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ? ಇರಲಿಲ್ಲ, ಮಾಡ್ಕೊಳ್ಬೋದಲ್ಲ, ಸಿದ್ಧ ಮಾಡ್ಕೊಳ್ಬೋದಲ್ಲ. ಬಟ್ ಅದರಿಂದ ಒಟ್ಟು ಸಾಮಾಜಿಕ ಚಲನೆಗೆ ಹಿನ್ನಡೆ ಆಗಲ್ವಾ? ಇಲ್ಲ ಸರ್. ಒಂದು ಹಂತ ನೀವು ಯಾರಿಗೆ ಅರ್ಥ ಆಗುವಲ್ಲಿವರೆಗೆ ಮಾತ್ರ. ಅರ್ಥ ಆದಮೇಲೆ ನೀವು ನಿಮಗೆ ಇದ್ದ ವ್ಯಾಲ್ಯೂವನ್ನು ಅವ್ರು ಕೊಟ್ಟೇ ಕೊಡ್ತಾರೆ ಅಂತ. ವಜ್ರದ ಹರಳಿದ್ದ ಹಾಗೆ. ವಜ್ರದ ಹರಳು ಅಕ್ಕ ಸಾಲಿಗಿನ ಕೈಗೆ ಬಂದು ಅದರ ವ್ಯಾಲ್ಯೂ ಗೊತ್ತಾಗುವಲ್ಲಿವರೆಗೂ ಅದಕ್ಕೆ ವ್ಯಾಲ್ಯೂ ಕಡಿಮೆನೇ ಅದರದ್ದು. ಗೊತ್ತಾದ ಮೇಲೆ ಎಲ್ಲರೂ ಅದನ್ನು ವಜ್ರ ಅಂತಲೇ ತಗೊಳ್ತಾರೆ. ಸರ್ಟಿಫಿಕೇಟ್ ಸರ್ಟಿಫೈ ಮಾಡೋ ಯಾರು ಅಂತ ಮುಖ್ಯ ಅಂತ. ಸೊ ಈಗ ಮತ್ತೆ ಹೊಸದಾಗಿ ಏನೇನು ಪ್ಲ್ಯಾನ್ ಮಾಡ್ತಾ ಇದ್ರಿ? ಯಾವ ಥರದ ಕೆಲಸಗಳ ಆ್ಯಕ್ಟಿವಿಟೀಸ್? ಈಗ ವೃತ್ತಿ ಬದುಕಿನಲ್ಲಿ ಒಂದಿಷ್ಟು ಗುರಿಗಳಿದೆ. ಯಾಕೆ ಅಂದರೆ ಅದು ಸಂಸ್ಥೆಯ ಜೊತೆಯಲ್ಲಿ ನಾವು ಒಂದು ಆರ್ಗನೈಸೇಷನ್, ಹೌದು, ಅದರ ಆಶ್ರಯದಲ್ಲಿ ಬದುಕ್ತಾ ಇರುವವರು. ಹಾಗಾಗಿ ಅಲ್ಲಿ ಮಾಡಬೇಕಾದ ಸಾಧನೆಗಳ ಒಂದು ಪಟ್ಟಿ ಪ್ರತಿ ವರ್ಷ ಇರುತ್ತೆ. ಅದರ ಟಾರ್ಗೆಟ್ಸ್ ನಾವೇ ಹಾಕ್ತೇವೆ ಅದನ್ನು. ಈ ನನ್ನ ಸ್ಥಾನದಿಂದ ನಾನೇ ಅದನ್ನು ಹೆಚ್ಚು ಕಲ್ಪನೆ ಮಾಡಿಕೊಂಡು ಹಾಕ್ಕೊಳ್ತಿರ್ತೇನೆ. ಎಲ್ಲರೂ ಅದಕ್ಕೆ ಸೇರಿಕೊಂಡು ಹೋರಾಟದಲ್ಲಿ ಮುಂದುವರಿತಾರೆ. ಅದೊಂದು ಟೀಮ್ ವರ್ಕ್ ಅದು. ಆ ಒಂದು ಇದು ಬೇರೆ. ಪುಸ್ತಕಗಳ ಬರೆಯುವ ವಿಷಯದಲ್ಲಿ ಯಕ್ಷಗಾನಕ್ಕೆ ಸಂಬಂಧಪಟ್ಟು ಮಹಾಬಲ ಹೆಗಡೆಯವರ ಮೇಲೆ ಬರೆಯುವಂಥದ್ದು ಒಂದಿದೆ. ಹಾಗೆ ಕೆಲವು ಇನ್ನೊಂದು 2-3 ವಿಷಯಗಳು ಇದೆ.
ಮತ್ತು ಈ ನಮ್ಮ ಕಥೆಕೂಟದ ಒಲವಿನಿಂದ ನಮ್ಮ ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟು 2 ಪುಸ್ತಕಗಳನ್ನು ಬರೆಯುವುದಕ್ಕೆ ಒಪ್ಕೊಂಡಿದ್ದೇನೆ. ಅದು ಒಂದು ನವೆಂಬರ್ದಲ್ಲಿ ಒಂದು ಇದು ನಮ್ಮ ಜಾವಲ್ಲ ಇದು ಜಮೀಲ್ ಸರ್ ಸಾವಣ್ಣ ಪ್ರಕಾಶನದವರು ಮತ್ತು ಸ್ನೇಹ ಬುಕ್ ಹೌಸ್ನವರು ಇವರು ಕೇಳಿದ್ದಾರೆ. ಹಾಗಾಗಿ ಅದು 2 ಅವರಿಗೂ ಮಾತು ಕೊಟ್ಟಿದ್ದೇನೆ. ಅದು 2 ಮಾಡಲಿಕ್ಕಿದೆ. ಅದು ಈ ವರ್ಷ 2022ದಲ್ಲಿ ಶತಾಯಗತಾಯ ಮಾಡಬೇಕು ಅಂತಿದೆ. ಇನ್ನೊಂದು ಬಹಳ ದಿನಗಳ ಹಿಂದಿಂದ ಒಂದು ಮನಸ್ಸಲ್ಲಿ ದ್ರೌಪದಿಯ ಚಿತ್ರಣವನ್ನು ಇನ್ನೂ ಹೆಚ್ಚು ವಿಶ್ಲೇಷಣೆ ಮಾಡಬೇಕು ಅಂತ ನನಗೆ ಒಂದು ಮನಸ್ಸಿದೆ. ಅದನ್ನು ಭಾರತೀಯ ಸ್ತ್ರೀಯರಲ್ಲಿ ಈ ಸೀತೆ, ದ್ರೌಪದಿ, ಅಂಬೆ ಈ 3 ಪಾತ್ರಗಳು ಕೊಡುವ ಸಂದೇಶಗಳು ಬಹಳ ಸೂಕ್ಷ್ಮವಾದದ್ದು ಮತ್ತು ಪ್ರಖರವಾದದ್ದು. ಅದನ್ನು ಸರಿಯಾಗಿ ಅರ್ಥೈಸಿಕೊಂಡ್ರೆ ಈ ದೇಶದ ಮಹಿಳೆಯರ ಹಲವು ಸಮಸ್ಯೆಗಳಿಗೆ ಅದರಲ್ಲಿ ಒಂದು ಉತ್ತರ ಸಿಕ್ಕತ್ತೆ, ಒಂದು ಭರವಸೆ ಸಿಕ್ಕತ್ತೆ. ಆ ಕಲ್ಪನೆಯಲ್ಲಿ ಏನಾದರೂ ಒಂದು ಸ್ವಲ್ಪ ಮಾಡಬೇಕು ಅಂತ ಸ್ವಲ್ಪ ಇದು ಆಲೋಚನೆಗಳು ಹರಿದು ಹಂಚಿಕೊಂಡಿದೆ. ಆರಂಭದಲ್ಲಿ ನೀವು ನಿಮ್ಮ ತಂದೆಯವರನ್ನು ನೆನಪಿಸ್ಕೊಂಡ್ರು. ಹೌದು. ಯಕ್ಷಗಾನಕ್ಕೆ ಬರುವುದಕ್ಕೆ, ಬಣ್ಣ ಹಚ್ಚೋದಕ್ಕೆ, ಆಟದ ಬಗ್ಗೆ ಆಸಕ್ತಿ ತೋರಿಸ್ಲಿಕ್ಕೆ. ಹೌದು. ನೀವು ಹಾಗೆ ನಿಮ್ಮ ತಾಯಿಯನ್ನು ನೆನೆಸ್ಕೊಳ್ಳೋದಾದರೆ ಹೇಗೆ ನೆನೆಸ್ಕೊಳ್ತೀರಿ? ತಾಯಿಯವರನ್ನು ನೆನಪಿಸಿಕೊಳ್ಳದೇ ಇದ್ದ ದಿನವೇ ಇಲ್ಲ, ಕ್ಷಣವೇ ಇಲ್ಲ. ಅವರೊಂದು ಅಪಾರವಾದ ಧೈರ್ಯವನ್ನು ಹೊಂದಿದವರು. ಮತ್ತು ಈ ನಮ್ಮ ವೃತ್ತಿಯಲ್ಲಿ ನಾವು ಬೇಕಾದಷ್ಟು ಆಡಳಿತ ಮಾಡಬಹುದು, ಆದರೆ ಅವರು ಮಾಡುವ ಒಂದು ಕೌಟುಂಬಿಕ ವ್ಯವಸ್ಥೆಯ ಆಡಳಿತ ಇದೆಯಲ್ಲ, ಅದು ಬಹಳ ದೊಡ್ಡದು. ಅದು ಬಹಳ ವ್ಯವಸ್ಥಿತವಾಗಿ ಮಾಡ್ತಾರೆ, ಭಾಳ ಮುದ್ದಾಗಿ ಮಾಡ್ತಾರೆ ಅವರು. ಹಾಗಾಗಿ ಅವರ ಒಲವಿನಿಂದ ನಮಗೆ ಹಲವು ಈ ಪ್ರೀತಿ ಸಂಸ್ಕಾರಗಳು ಇದೆ, ಈ ಎಲ್ಲ ವಿಷಯಗಳಲ್ಲಿ ಅದಕ್ಕೆಲ್ಲ ಕಾರಣರು ಅವರೇ. ಹಾಗಾಗಿ ಏನೇನು ಕಲ್ತ್ರೆ ಅಮ್ಮನಿಂದ? ನೀವು ಅಮ್ಮನಿಂದ ಕಲ್ತದ್ದು ಹೇಳಿದ್ದಾಯ್ತು. ಅಮ್ಮನಿಂದ ಬದುಕನ್ನೇ ಕಲ್ತಿದ್ದೇನೆ. ಬದುಕನ್ನೇ ಕಲ್ತಿದ್ದ ಅಮ್ಮನಿಂದ. ಇಮೋಷನ್ಸ್ ಎಲ್ಲ ಬಂದದ್ದು ಅಲ್ಲಿಂದ. ಆ ಲೆಕ್ಕದಲ್ಲಿ ಕರೆಕ್ಟ್ ನೀವು ಕೇಳಿದ ಪ್ರಶ್ನೆ. ನಮ್ಮ ತಂದೆಯವರಿಗೆ ಇಮೋಷನ್ಸ್ ಕಡಿಮೆ, ಅವರಿಗೆ ಅವರು ಧೈರ್ಯದಂತೆ ಇರ್ತಿದ್ರು, ಒಳಗೆ ಧೈರ್ಯವೇ ಇರ್ತಿರ್ಲಿಲ್ಲ. ಇವರು ಹಂಗಲ್ಲ, ಇವರು ಧೈರ್ಯ ಇಲ್ದಿದ್ದವ್ರು ಹಂಗೆ ಇರ್ತಿದ್ರು, ಆದರೆ ಇವರು ಅಪಾರವಾದ ಧೈರ್ಯವಂತರು. ಹಾಗಾಗಿ ನಮಗೆ ಇದರಿಂದ ಹಾಗೆ ನಾನು ಅಣ್ಣನಿಂದಲೂ ಕಲ್ತಿದ್ದೇನೆ, ನಮ್ಮ ಮನೆಯವರಿಂದ ಕಲ್ತಿದ್ದೇನೆ, ಮಕ್ಕಳಿಂದ ಕಲಿತಾ ಇದ್ದೇನೆ. ಪ್ರತಿ ಕ್ಷಣ ಎಲ್ಲರೂ ನನಗೆ ಕಲಿಸೋರೇ ಆಗಿದ್ದಾರೆ. ಕಲಿಕೆ ಅನ್ನೋದು ನಿರಂತರ, ಖುಷಿ ಇರುತ್ತೆ, ಅವಿಚ್ಛಿನ್ನವಾಗಿ ನಡೆಯುವಂಥದ್ದು, ಅವ್ಯಾಹತವಾಗಿ ಸಾಗಿ ಬರುವಂಥದ್ದು. ಯಕ್ಷಗಾನದಲ್ಲಿ ಮತ್ತು ತಾಳಮದ್ದಲಿನಲ್ಲಿ ಮಾಡಿದ್ರೆ ಯಾವುದಾದ್ರೂ ಒಂದು ಪಾತ್ರದ ಒಂದು ಪ್ರಸಂಗದ ಒಂದು ಭಾಗವನ್ನು ನೀವು ಪ್ರಸ್ತುತ ಮಾಡ್ಬೋದಾ? ಒಂದು ಸಣ್ಣ ಇದು ಝಲಕ್ ಅಲ್ವಾ? ಸುಧನ್ವ ಅರ್ಜುನದಲ್ಲಿ ಸುಧನ್ವನ ಪಾತ್ರದ ಪ್ರವೇಶ, ಅರ್ಜುನನ ಮುಖಾಮುಖಿಯಾದ ಸಂದರ್ಭದ ಒಂದು ಅದರಲ್ಲಿ ಯಕ್ಷಗಾನದಲ್ಲಿ ಪದ್ಯ ಇದೆ. ಸೃಷ್ಟಿಗರ್ಜುನನೆಂಬವನೇ ನೀನು, ನಿನ್ನಶ್ವವ ಕಟ್ಟಿಕೊಂಡಿಹ ಪಿತನು, ಬಿಟ್ಟು ಪೋಪೆಯೋ ಬಿಡಿಸುವೆನೆಂಬ ಬಿಂಕವೋ ಥಟ್ಟನೆ ಪೇಳೆಂದನು. ಇದು ಪದ್ಯ. ತುಂಬ ಹೊತ್ತು ಹೇಳ್ತೇವೆ ಇದನ್ನು, ಸುಮಾರು 20-25 ನಿಮಿಷಗಳವರೆಗೆ ಹೇಳುವವರೆಲ್ಲ ಇದ್ದಾರೆ, 5 ನಿಮಿಷ 10 ನಿಮಿಷ ಎಲ್ಲ ಹೇಳುವವರಿದ್ದಾರೆ. ನಾನೊಂದು ಸಣ್ಣ ಝಲಕ್ಕನ್ನು ಹೇಳ್ತೇನೆ. ವೇಗವಾಗಿ ರಥವನ್ನು ಹರಿಸಿಕೊಂಡು ಬಂದ ನಿನ್ನ ನಿಲುವು ನೋಟಗಳನ್ನು ಗಮನಿಸುವಾಗ ನೀನೇ ನಾನು ಕಲ್ಪಿಸಿದ ಅರ್ಜುನನೆಂದು ತಿಳಿಯುತ್ತೇನೆ. ನನ್ನ ಕಲ್ಪನೆ ಸತ್ಯವಾಗಿದ್ದರೆ ನಿನ್ನಲ್ಲಿಯೇ ನನ್ನ ಮಾತು. ನೀನು ಸೃಷ್ಟಿಗೆ ಒಬ್ಬನೇ ಅಂತ ಕೇಳಿದ್ದೇನೆ. ನಿನ್ನ ವಿಷಯವನ್ನು ತಿಳಿಯುವಾಗ ನಾವು ಅಭಿಮಾನ ಪಟ್ಟವರು, ಕ್ಷತ್ರಿಯ ಕುಲದಲ್ಲಿ ನೀನೊಬ್ಬ ಶ್ರೇಷ್ಠ ಎಂದು ಹೆಮ್ಮೆ ಪಟ್ಟವರು. ಹೊಸ ಹೊಸ ಸಾಧ್ಯತೆಗಳನ್ನು ಅನಿವಾರ್ಯವಾಗಿ ಎದುರಾಗಿ ಬಂದ ಸಂದರ್ಭದಲ್ಲಿ ಸೃಜಿಸುವ ಸರ್ಜನಾತ್ಮಕವಾದಂತಹ ಶಕ್ತಿ ಸಂಪನ್ನ ನೀನು. ಹೀಗೆಂದು ನಿನ್ನನ್ನು ಆಧರಿಸಿದವರು ನಾವು. ನೀನು ಹೋಗಿದ್ದಂತೆ ರಾಮೇಶ್ವರದ ತೀರಕ್ಕೆ, ಅಲ್ಲಿ ಎದುರಾಗಿ ಬಂದಂತಹ ವೀರ ಹನುಮಂತನಲ್ಲಿ ನೀನು ಪಂಥಾಭಾವನವನ್ನು ನೀಡಿ ಸೇತುವೆಯನ್ನು ಬಲಿದಿಯಂತೆ. ಈ ಪ್ರಕರಣದಲ್ಲಿ ನಿನ್ನನ್ನು ನಾನು ಗುರುತಿಸುವುದು ಹೇಗೆಂದರೆ, ಆವರೆಗೆ ಬಾಣಮುಖೇನ ಸೇತುವೆಯನ್ನು ಸಮುದ್ರಕ್ಕೆ ಬಲಿದವರು ಇರಲಿಲ್ಲ, ಆದರೆ ನೀನು ಆ ಹೊಸತನವನ್ನು ಮಾಡಿದ್ದರಿಂದ ಹೊಸ ಸಾಧ್ಯತೆಯನ್ನು ಸೃಷ್ಟಿಸಿದವನು. ನಿನ್ನ ವಿವಾಹದ ಕಾಲದಲ್ಲಿ
ಗರಗರನೆ ತಿರುಗುತ್ತಿರುವಂತಹ ಮತ್ಸ್ಯಕ್ಕೆ ಕೆಳಗಡೆ ತೈಲದಲ್ಲಿ ಅದರ ಪ್ರತಿಬಿಂಬವನ್ನು ನೋಡಿ ಅದರ ಕಣ್ಣಿಗೆ ಬಾಣವನ್ನು ಬಿಟ್ಟ ಧೀರ ನೀನೆಂದು ಕೇಳಿದ್ದೇವೆ. ಆವರೆಗೆ ಹಾಗೊಂದು ಪ್ರಕರಣ ನಡೆದದ್ದಿಲ್ಲ. ಆ ನಂತರವೂ ಆ ರೀತಿಯ ಪ್ರಕರಣಗಳು ನಡೆದ ಉದಾಹರಣೆಗಳಿಲ್ಲ. ಅಷ್ಟೇ ಅಲ್ಲ, ನಿನ್ನ ಅಜ್ಜ ಭೀಷ್ಮಾಚಾರ್ಯರು ಶರಶೈಯಲ್ಲಿ ಮಲಗಿರುವಾಗ ಕೊನೆಯ ಕಾಲದಲ್ಲಿ ದಾಹ ದಾಹ ಅಂತ ಹೇಳುವಾಗ ಕೌರವನಾದರೂ ನೀರು ತರುವುದಕ್ಕೆ ತನ್ನ ಸೇವಕರಿಗೆ ಸೂಚನೆಯನ್ನು ಕೊಟ್ಟನಂತೆ. ನೀನಾದರೋ ಅಲ್ಲಿಯೇ ಭೂಮಿಗೆ ಬಾಣವನ್ನು ಬಿಟ್ಟು ಗಂಗೆ ಅವನ ಬಾಯಿಗೆ ಬಂದು ಅನುಗ್ರಹಿಸುವ ಹಾಗೆ ದಾಹವನ್ನು ಪರಿಹರಿಸಿದವನಂತೆ. ಹೀಗೆ ಬಾಣವೊಂದನ್ನು ಬಿಟ್ಟು ಅದರ ಸಾಧ್ಯತೆಯನ್ನು ತೋರಬಲ್ಲ, ಅದರ ವೇಗ ನಿಷ್ಕರ್ಷೆ ಮಾಡಬಲ್ಲ, ಅದರ ಮೇಲೆ ನಿನ್ನ ಪ್ರಭುತ್ವವನ್ನು ಸ್ಥಾಪಿಸಬಲ್ಲ ಒಬ್ಬ ಶ್ರೇಷ್ಠ ಧನುರ್ಧರ ನೀನು ಎನ್ನುವುದನ್ನಾಗಿ ತಿಳಿದಿದ್ದೇನೆ. ಆದ್ದರಿಂದ ನಿನಗೆ ನೇರವಾದ ಪಂಥಾವಾನ್. ಬಂದ ಕುದುರೆಯನ್ನು ಕಳೆದುಕೊಂಡು ಹೋಗುವುದಕ್ಕೆ ಬಂದ ನೀನು ಈ ಎಲ್ಲ ನಮ್ಮ ವೀರತನವನ್ನು ನಿನ್ನ ಮುಂದಾಗಿ ಕಳುಹಿಸಿದ ಪಟುಭಟರ ದಾರುಣವಾದ ಸೋಲಿನ ನಂತರ ಬಿಟ್ಟು ಹೋಗ್ತೀಯೋ? ಅಲ್ಲ, ಇನ್ನೂ ನನ್ನಲ್ಲಿ ಕೆಚ್ಚುಂಟು. ನಾನು ಕುದುರೆಯನ್ನು ಬಿಡಿಸಿಕೊಂಡು ಹೋಗಬಲ್ಲ ಧೀರವೀರನಿದ್ದೇನೆ ಎಂಬ ಅಧಟು ನಿನ್ನಲ್ಲುಂಟು. ಏನೇ ಇರಲಿ, ಇದು ರಣಕ್ಷೇತ್ರ. ರಣಕ್ಷೇತ್ರದಲ್ಲಿ ಕಾಲಯಾಪನೆ ಸಲ್ಲ. ಆದ್ದರಿಂದ ಥಟ್ಟನೆ ಹೇಳು. ಸೊ ಇದರಲ್ಲಿ ಸೃಷ್ಟಿಗರ್ಜುನ ಅನ್ನೋದು ಎರಡು ರೀತಿಯಿಂದನೂ ಅರ್ಥ ಕೊಡುತ್ತೆ. ಸೃಷ್ಟಿಗೆ ಒಬ್ಬನೇ ಅರ್ಜುನ ಅನ್ನೋದು ಸೃಷ್ಟಿಸುವಂಥ ಕ್ರಿಯೆಯಲ್ಲಿರುವ ಎಲ್ಲವನ್ನೂ ಸೃಷ್ಟಿಸುವ, ಅಂದರೆ ರಾಮಸೇತುವನ್ನು ಸೃಷ್ಟಿಸಿದ ಎರಡು ಮಲ್ಟಿಪಲ್ ಶ್ಲೇಷೆಯನ್ನು ತರುವುದು ಮುಖ್ಯ ಉದ್ದೇಶವಾಗಿತ್ತು ಇದರಲ್ಲಿ ಅಂತ ಅನಿಸುತ್ತೆ. ಹೌದು, ಇದರಲ್ಲಿ ಅವನು ಹುಡುಗ, ಸುಧನ್ವ ಹುಡುಗ. ಹೌದು. ಅವ ಹುಡುಗ ಅಂತ ಅವನನ್ನು ಮುಂದಿನ ಪದ್ಯದಲ್ಲಿ ಅರ್ಜುನ ಸೂಚಿಸಲಿಕ್ಕಿದೆ. ಹೌದು. ಮತ್ತು ಮೇಲಾಗಿ ಇವನಿಗೆ ಕ್ಷತ್ರಿಯರಲ್ಲಿ ಪಾಂಡವರ ಬಗ್ಗೆ ಆಗಲಿ, ಧರ್ಮಿಷ್ಠರು ಎಂಬ ಕಾರಣಕ್ಕಾಗಿ ಆಗಲಿ ಅರ್ಜುನನ ಬಗ್ಗೆ ವಿಶೇಷವಾದ ಆದರ ಗೌರವಗಳಿವೆ. ಅದು ಅವನ ಸ್ವಭಾವ. ಹೌದು. ಆದರೆ ಹಾಗಂತ ಯುದ್ಧ ಏನು ಬಿಟ್ಕೊಡ್ಲಿಕ್ಕಿಲ್ಲ. ಅದನ್ನು ಅವನಿಗೆ ತಿಳಿಸಬೇಕು, ಗೌರವವನ್ನು ಸೂಚಿಸಬೇಕು, ಯುದ್ಧವನ್ನು ಮುಂದುವರಿಸಬೇಕು. ಸುಸಂಸ್ಕೃತನಾದಂತಹ ರಾಜಕುಮಾರ ಎನ್ನುವುದನ್ನು ತೋರುವುದಕ್ಕೆ ಅವನ ಬಗ್ಗೆ ಇಷ್ಟು ಹೊಗಳಿಕೆ ಶುಷ್ಕ ಆಗಬಾರದು. ಅದಕ್ಕಾಗಿ ಏನು ಅಂದರೆ ಅವ ಮಾಡಿದ ಅವನ ಜೀವನದ ಅಪೂರ್ವ ಸಾಧನೆಗಳು ಮತ್ತು ಆ ಸಾಧನೆಗಳನ್ನು ಇವ ವಿಶ್ಲೇಷಿಸುವ ರೀತಿಯನ್ನು ಹೇಳಿ ಸರ್ಜನಾತ್ಮಕ ನೀನು ಅಂತ ಅವನಿಗೆ ಹೇಳಿದ್ದು. ಸೊ ಇಷ್ಟೊತ್ತು ಮೋಹನ್ ಹೆಗಡೆಯವರು ತಮ್ಮ ಕಲಾಯಾನದ ಬಗ್ಗೆ, ತಮ್ಮ ಸಾಹಿತ್ಯಿಕ ಸಾಂಸ್ಕೃತಿಕ ಒಡನಾಟದ ಬಗ್ಗೆ ಹಲವು ಸಂಗತಿಗಳನ್ನು ನಮ್ಮ ಜೊತೆಗೆ ಹಂಚ್ಕೊಂಡ್ರು. ಅವರು ತಮ್ಮ ಸಮಯವನ್ನು ನೀಡಿ ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿಕ್ಕೆ ಮನಸ್ಸು ಮಾಡೋದಕ್ಕೆ ನಾನು ಅವರಿಗೆ ಕೃತಜ್ಞತೆಗಳನ್ನು ಹೇಳ್ತೇನೆ. ಒಂದು ಮಾತು ಸರ್, ಬುಕ್ ಬ್ರಹ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಬಹುದೊಡ್ಡವಾದ ಹೆಜ್ಜೆಯನ್ನು ಇಟ್ಕೊಂಡು ಬಂದಿದೆ. ನನಗೆ ನಿಮ್ಮ ಎಲ್ಲ ವಿಚಾರಗಳನ್ನು ನಾನು ಆಗಾಗ ನೋಡ್ತಾ ಇರ್ತೇನೆ. ಯೂಟ್ಯೂಬ್ನಲ್ಲಿ ಬರೋದರಿಂದ ಪ್ರಯಾಣದಲ್ಲಿ ಎಲ್ಲ ಅದು ನಮಗೆ ಬಹಳ ಅವಕಾಶಗಳನ್ನು ಕೊಡುತ್ತೆ, ಚಿಂತನೆಗೆ ಆಸ್ಪದವನ್ನು ಕೊಡುತ್ತೆ. ಈ ಕ್ಷೇತ್ರದಲ್ಲಿ ನೀವು ಮಾಡ್ತಿದ್ದ ಒಂದು ಸೇವಾ ರೂಪದ ಕೆಲಸ ಏನಿದೆಯಲ್ಲ, ಇದು ಬಹಳ ದೊಡ್ಡದು. ಇದಕ್ಕೆ ನಾನು ನಿಮಗೆ ಶರಣು.